ಶಾಸಕರಾದಂಥ ಶಿವಣ್ಣವರ ಬಗ್ಗೆ ಏನು BJP ಡಿಪ್ಯೂಟೆಡ್ ಅಭ್ಯರ್ಥಿ ಆದಂಥ ಶ್ರೀನಿವಾಸ್ ಅವರು ಮಾಡಿರೋ ಆರೋಪಕ್ಕೆ ಇವತ್ತು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಏನು ಆನೇಕಲ್ ತಾಲೂಕಿನಲ್ಲಿ 2013ರಿಂದ ಸುಮಾರು 2026ರವರೆಗೆ ಒಟ್ಟು 22 ಸಮುದಾಯ ಭವನಗಳನ್ನು ನಮ್ಮ ಶಾಸಕರು ಶಿವಣ್ಣವರು ಈಗಾಗಲೇ ಮಾಡಿದ್ದಾರೆ. ಅದನ್ನು ಅಂಕಿ ಅಂಶಗಳ ಸಮೇತ ನಾವು ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಏನು ಇವತ್ತು ನಮ್ಮ BJP ಡಿಪ್ಯೂಟೆಡ್ MLA ಆದಂಥ ಶ್ರೀನಿವಾಸ್ ಅವರು ಮೊನ್ನೆ ಪ್ರತಿಕ್ರಿಯೆ ಕೊಟ್ಟಿದ್ದರು ಮೀಡಿಯಾ ಮಾಧ್ಯಮ ಮುಂದೆ. ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ, ರಸ್ತೆಗಳಾಗಿಲ್ಲ, ಯಾವುದೇ ಒಂದು ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಒಂದು ಸಮುದಾಯ ಭವನಗಳು ಯಾವುದೂ ಕಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಏನು ಅಭಿವೃದ್ಧಿ ಆಗಿರ್ತಕ್ಕಂಥ ಸಮುದಾಯ ಭವನ ಇರ್ಬೋದು, ರಸ್ತೆಗಳಿರ್ಬೋದು, ಕಾಮಗಾರಿಗಳಿರ್ಬೋದು, ಯಾವುದು ಕಳಪೆ ಕಾಮಗಾರಿಗಳಿಲ್ಲ ಅಂತ ಹೇಳೋದಕ್ಕೆ ಇವತ್ತು ನಾವು ಈ ಮೀಡಿಯಾ ಮಾಧ್ಯಮ ಮುಂದೆ ಬಂದಿದ್ದೀವಿ. ಈಗಾಗಲೇ ಏನು ನಮ್ಮ ಶಿವಣ್ಣವರ ಅವಧಿಯಲ್ಲಿ ಸುಮಾರು ಹಳ್ಳಿಗಳಲ್ಲಿ ಎಲ್ಲ ಊರಲ್ಲಿನೂ ಸಮುದಾಯ ಭವನಗಳಾಗಿದೆ. ಅದಕ್ಕೆ ಇದೇ ಅಂಕಿಅಂಶ. ಒಂದು ನಮ್ಮ ಸರ್ಜಾಪುರದಲ್ಲಿ ಆಗಿರ್ಬೋದು, ಮೊದಲಿಗೆ ಸರ್ಜಾಪುರ ತಗೊಳ್ತೀನಿ. ಸರ್ಜಾಪುರದಲ್ಲಿ ಸಮುದಾಯ ಭವನ ಆಗಿದೆ. ಅದಕ್ಕೆ ಎಲ್ಲರೂ ಉದ್ಘಾಟನೆಗೆ ಬಂದು ನೀವು ಮೀಡಿಯಾ ಮಾಧ್ಯಮದವರೆಲ್ಲ ಬಂದಿದ್ದೀರಾ. ಅದಕ್ಕೆ ನಿಮ್ಮ ಕಣ್ಮುಂದೆನೇ ಅದನ್ನ ಮಾಹಿತಿ ಇದೆ, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ನಮ್ಮ ಶಿವಣ್ಣನವರ ಅವಧಿಯಲ್ಲಿ ಸುಮಾರು ಒಂದು ಅಂಬೇಡ್ಕರ್ ಭವನ ಕುಡ್ಲಿಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಇದೆ. ಮತ್ತು ಹಳೆಹಳ್ಳಿಯಲ್ಲಿ ಒಂದು ಸಮುದಾಯ ಭವನ ಇದೆ. ಧ್ವಂಸಂದ್ರ, ರಾಜಾಪುರ, ಮಾಸ್ತೇನಹಳ್ಳಿ, ಇನ್ನಕ್ಕಿ, ಇಂಡ್ಲವಾಡಿ ಮತ್ತು ಮರ್ಸೂರು ಗ್ರಾಮ, ಬಿದಿರುಗುಪ್ಪೆ, ಸಿಲ್ಕ್ಪರಮ್ಮು, ಮತ್ತು ಜಿಗಳ, ಇಂಡ್ಲಬೆಲೆ, ಇಚ್ಚಂಗೂರು, ಮಂಚನಹಳ್ಳಿ, ಶೆಟ್ಟಹಳ್ಳಿ, ರಾಗಹಳ್ಳಿ, ಶಾನ್ಭೋಗನಹಳ್ಳಿ, ಅನೇಕ ಸುಮಾರು 22 ಅಂಬೇಡ್ಕರ್ ಭವನ ಸಮುದಾಯ ಭವನಗಳನ್ನು ಕಟ್ಟಿರ್ತಕ್ಕಂಥ ನಿದರ್ಶನಗಳಿದೆ. ಸರ್ಜಾಪುರದಲ್ಲಿ ಮತ್ತು ಜಗಜೀವನರಾವ್ ಭವನವನ್ನು ಒಂದು ಕಟ್ಟಿದ್ದಾರೆ. ಅನೇಕ ಕಡೆ ನಮ್ಮ ಶಿವಣ್ಣನವರ ಅವಧಿಯಲ್ಲಿ ಅವರ MLA ಆದಂಥ ಅವಧಿಯಿಂದ 3 ಟೈಮಲ್ಲಿ ಅವರು ನಮ್ಮ ಆನೇಕಲ್ನ ಅಭಿವೃದ್ಧಿ ಕೊಂಡೊಯ್ದಿದ್ದಾರೆ. ಮುಂದೆ BJP ಇದ್ದಂಥ ಸರ್ಕಾರದಲ್ಲಿ ಯಾವುದೇ ರಸ್ತೆಗಳಾಗಿರಲಿ ಏನೇ ಆಗಿರಲಿ ಯಾವುದೂ ಇರಲಿಲ್ಲ. ಅವರು ಬಂದ ಮೇಲೆ ಸುಮಾರು ಈಗ KHBಯಿಂದ ಸುಮಾರು ಜನಕ್ಕೆ ಈಗಾಗಲೇ ನಮ್ಮ ಜಮೀರ್ ಅಹಮದ್ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ತಾನೇ ಅವ್ರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದಾರೆ. ಕೂಗೂರು ಹತ್ರ ಬಹುಮಹಡಿ ಕಟ್ಟಡ ಕಟ್ಟಿದ್ದಾರೆ. ಮತ್ತು ನಮ್ಮ ಇಲ್ಲಿ ಬಾಡ್ರಹಳ್ಳಿ ಹತ್ರ ಬಹುಮಹಡಿ ಕಟ್ಟಡ ಕಟ್ಟಿದ್ದಾರೆ. ಉಸ್ಕೂರು ಪಂಚಾಯತಿನಲ್ಲಿ, ಗೂಳಿಮಂಗಲದಲ್ಲಿ, ಅನೇಕ ಕಡೆ ನಾಯನಹಳ್ಳಿ, ಅನೇಕ ಕಡೆ ಅವರು ಈಗಾಗಲೇ KHBಯಿಂದ ಮಂಜೂರು ಮಾಡಿ ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ನೀಡ್ತಾ ಇದ್ದಾರೆ. ಈಗ ಏನು ಈ BJP ಹೇಳ್ತಾ ಇದೆ ಸುಳ್ಳು, ಅದು ಗಾಳಿನಲ್ಲಿ ಗುಂಡೊಡೆಯೋದು ರೀತಿ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಹೇಳಬೇಕಂದ್ರೆ ಅಂಕಿಅಂಶಗಳ ಸಮೇತ ನಾವು ಕೊಡ್ತಾ ಇದ್ದೀವಿ. ಇಲ್ಲಾಂದರೆ ಓಪನ್ನಾಗಿ ಅವರು ಬಂದು ಮೀಡಿಯಾದಲ್ಲಿ ಕೂತ್ಕೊಳ್ಳಿ, ನಾವು ಬಂದು ಮೀಡಿಯಾದಲ್ಲಿ ಕೂತ್ಕೊಳ್ತೀವಿ. ನಮ್ಮ ಶಿವಣ್ಣನವರ ಅಭಿವೃದ್ಧಿ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಅವರ ಒಂದು ಸರ್ಕಾರ ಇದ್ದಾಗ ಏನೇನು ಅಭಿವೃದ್ಧಿ ಆಗಿದೆ ಎಲ್ಲ ಕೂಲಂಕಷವಾಗಿ ನಾವೇನೇ ಬಹಿರಂಗವಾಗಿ ನಾವು ಮೀಡಿಯಾ ಮುಂದೆ ಬರ್ತೀವಿ. ಅವರು ಬರಲಿ, 1 to 1 ಕೂತ್ಕೊಂಡು ಚರ್ಚೆ ಮಾಡೋಣ. ಯಾವುದೇ ಒಂದು ಹಳ್ಳಿನಲ್ಲಿ ಯಾವ ಹಳ್ಳಿನಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಶಾಸಕರು ಇಡೀ 24 ಪಂಚಾಯತಿಗಳಲ್ಲಿ ಮತ್ತು ಪುರಸಭೆ, ನಗರಸಭೆ ಎಲ್ಲ ಇದರಲ್ಲಿ ಬಂದು ಅಭಿವೃದ್ಧಿ ಮಾಡಿದ್ದಾರೆ. ಅದು ನಿಮ್ಮ ಕಣ್ಣಿಗೆ ಕಾಣ್ತದೆ. ಯಾಕೆಂದರೆ ಯಾವುದೇ ಒಂದು ಸಮುದಾಯ ಭವನ ಓಪನಿಂಗ್ ಆದ್ರೂ ನೀವು ಮೀಡಿಯಾ ಮಾಧ್ಯಮದವರು ನಿಮ್ಮ ಹತ್ರ ಮಾಹಿತಿ ಇರ್ತದೆ. ಆ ಮಾಹಿತಿಯನ್ನು ದಯವಿಟ್ಟು ನೀವು ಅವರಿಗೆ ತೋರಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಆರೋಪ ಮಾಡ್ತಾ ಇರೋದು ಏನು ಅಂದರೆ 2022ರಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಇರುತ್ತೆ, ಮುಖ್ಯಮಂತ್ರಿಗಳಾಗಿರ್ತಾರೆ. ಹೌದು. ಆಗ ಮಾನ್ಯ ಶಾಸಕರು ಪಾದಯಾತ್ರೆ ಮಾಡಿ ಇಡೀ ಆನೇಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ಮಾಡಿ ನನಗೆ ಅನುದಾನ ಕೊಡ್ತಾ ಇಲ್ಲ, ಮಲ್ತಾಯಿ ಧೋರಣೆ ಕೊಡ್ತಾ ಇದ್ದಾರೆ BJP ಅವರು ಅಂತೇಳಿ ಆರೋಪ ಮಾಡ್ತಾರೆ. ಈಗ 3 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದು, ₹1 ಅನುದಾನ ತಂದಿಲ್ಲ, ಒಂದು ರಸ್ತೆ ಸರಿಪಡಿಸಿಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗ ಹೇಳ್ತಾ ಇರೋದು 2013 ಹೇಳ್ತಾ ಇದೆ. ಈಗ 2013ರಿಂದ 2026ರವರೆಗೆ
ಏನೇನು ಅಭಿವೃದ್ಧಿ ಆಗಿದೆ ಅದನ್ನು ನಾನು ಹೇಳ್ತಾ ಇದ್ದೀವಿ. 2013 ಅಭಿವೃದ್ಧಿ ಈಗಾಗಲೇ ಬಹುಮಾಡಿ ಕಟ್ಟೆಗಳೆಲ್ಲ ಆಗಿರೋದು ಇವಾಗಲೇ ಆಯಿತಾ. ಮತ್ತು ರಸ್ತೆಗಳೆಲ್ಲನೂ ಜಿಗಣಿ ಆನೆಕಲ್ಲು ಎಲ್ಲ ರಸ್ತೆಗಳಿರ್ಬೋದು. ಹತ್ತಿಬೆಲೆ ಸರ್ಜಾಪುರ, ಹತ್ತಿಬೆಲೆ ಆನೆಕಲ್ಲು ಇರ್ಬೋದು, ಆಮೇಲೆ ಆನೆಕಲ್ಲು ಆನೆಕಲ್ಲು ಚಂದಾಪುರ ಇರ್ಬೋದು. ಎಲ್ಲ ರಸ್ತೆಗಳನ್ನು 4 ರಸ್ತೆಗಳನ್ನು ಮಾಡಿದ್ದಾರೆ, ಡಬಲ್ ರೋಡ್ ಮಾಡಿದ್ದಾರೆ. ಹಾಗಾಗಿ ಇದು ಸರ್ಜಾಪುರದಿಂದ ಹತ್ತಿಬೆಲೆಗೆ ಬರಬೇಕಾದ್ರೆ ಎಲ್ಲರೂ ಬೈಕೊಂಡು ಬರ್ತಾಯಿದ್ರು. ಮತ್ತು ಸರ್ಜಾಪುರದಿಂದ ಇಂಟರ್ಕನೆಕ್ಟಿವ್ ರಸ್ತೆ ಏನು ತಮಿಳ್ನಾಡಿಗೆ ಹೋಗೋಂಥ ರಸ್ತೆ, ಬಾಗಲೂರು ರಸ್ತೆ ಇರ್ಬೋದು, ಅಗಲೀಕರಣ ಆಗಿರ್ಬೋದು, ಯಾವುದೂ BJP ಅವಧಿಯಲ್ಲೇ ಆಗಿಲ್ಲ, ಎಲ್ಲನೂ ಶಿವಣ್ಣವರ ಅವಧಿನಲ್ಲೇ ಆಗಿರೋದು ಒಂದು. ಮತ್ತು ನೀವು ಹೇಳ್ತಾ ಇದ್ದೀರಲ್ಲ 2026ರಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಅಂತ. ಈಗ ಅಭಿವೃದ್ಧಿ ಆಗಿದ್ದೀರ ಶಿವಣ್ಣನವರು ಸುಮಾರು 3,000 ಕೋಟಿ 3,200 ಕೋಟಿ ಮೊನ್ನೆ ಅನುದಾನ ತಗೊಂಬಂದು ನಮ್ಮ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದು ನಿಮ್ಮ ಕಣ್ಮುಂದೆನೇ ಇದೆ. ಅದೇನು ಇನ್ನೂ ಕೆಲವೇ ದಿನಗಳಲ್ಲಿ. ಮತ್ತು ಮೆಟ್ರೋನ ನಮ್ಮ ಬೊಮ್ಮಸಂದ್ರವರೆಗೂ ತೆಗೆದುಕೊಂಡು ಬಂದಂಥ ಕೀರ್ತಿ ಅದು ಶಿವಣ್ಣವ್ರಿಗೆ ಇರ್ತದೆ. ಮತ್ತು ಅದನ್ನು ಹತ್ತಿಬೆಲೆವರೆಗೂ ಮತ್ತೆ ಇದು ಮಾಡಬೇಕು ಅಂತ ಗೊಟ್ಟಿಗೆರೆ ಹತ್ರ ತಗೊಂಬಂದಿದ್ದಾರೆ. ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಈ ಥರ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅಂತ ಅವ್ರನ್ನೇ ಕೇಳಬೇಕು ನೀವು. ಈಗ ನಿಮ್ಮ ಕಣ್ಣು ಮುಂದೆ ಇದೆ, ನಾವು ಮೀಡಿಯಾ ಮಾಧ್ಯಮ ಮುಂದೆ ಏನು ಸುಳ್ಳು ಹೇಳೋಕ್ಕಾಗೋದಿಲ್ಲ. ನಿಮ್ಮ ಒಂದು ಮೀಡಿಯಾ ಮಾಧ್ಯಮದವರೇ ಬಿತ್ತರಣೆ ಮಾಡಿದ್ದಾರೆ ಯಾರ ಅವಧಿನಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅಂತ. ಅವರು ಡೈರೆಕ್ಟಾಗಿ ಬಂದು ಕೂತ್ಕೊಂಡು 1 to 1 ಕೂತ್ಕೊಂಡು ಫೇಸ್ ಮಾಡಲಿ. ನಾವು ಅವ್ರು ಏನು ಕ್ವಶನ್ ಕೇಳ್ತಾರೆ ಅದಕ್ಕೆಲ್ಲ ನಾವು ಉತ್ತರ ಹೇಳೋದಕ್ಕೆ ರೆಡಿ ಇದ್ದೀವಿ. ಕುಡಿಯೋದಕ್ಕೆ ನೀರೇ ಇರಲಿಲ್ಲ ಮುಂದೆ. ಇವತ್ತು ಹಳ್ಳಿನಲ್ಲೂ ಕುಡಿಯೋಂಥ ನೀರು ಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳು ಎಷ್ಟೋ ಊರುಗಳಿಗಿರಲಿಲ್ಲ. ಅಂಥ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಶಿವಣ್ಣವರು ತಂದು ಇವತ್ತು ಆನೆಕಲ್ಲನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲೇ ಅಭಿವೃದ್ಧಿನಲ್ಲಿ ಆನೆಕಲ್ಲು ಮುಂದೆ ಇದೆ ಅಂದರೆ ಯಾವುದು ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇವತ್ತು ಸುಮಾರು ಕೋಟಿ ಅನುದಾನಗಳು ಏನು ಸಚಿವರು ಇದ್ದಂಥ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಸುಮಾರು 3,000 ಕೋಟಿ ತಗೊಂಬಂದಿಲ್ಲ. ಆದರೆ ಇಲ್ಲಿ 1,600 ಕೋಟಿ ಮೊನ್ನೆ ತಗೊಂಬಂದು 3,000 ಕೋಟಿ ಅಂತಾರಾಷ್ಟ್ರೀಯ ಇದಕ್ಕೆ ತಗೊಂಬಂದು ಎಲ್ಲ ಅಭಿವೃದ್ಧಿ ಮಾಡ್ತಾ ಇರೋದು ನಿಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇದೆ. ಇದರಲ್ಲಿ ಯಾವುದು ಸುಳ್ಳು ಹೇಳೋದಕ್ಕೆ ಯಾರೂ ಆಗೋದಿಲ್ಲ. ಅವರು ಯಾವುದನ್ನ ಇದ್ದರೆ ಪುರಾವೆ ಇಟ್ಕೊಂಡು ಹೇಳಬೇಕು. ಈಗ ಯಾವುದೋ ಒಂದು ಆರೋಪ ಮಾಡ್ತಾರೆ, ನಾವು ಇವರು ಏನು ಎಲ್ಲ ಲಂಚ ಇದಾಗ್ತದೆ. ಯಾವುದಿದೆ ಲಂಚ, ಎಲ್ಲಿ ತಗೊಂಡಿದ್ದಾರೆ, ಯಾವ್ದನ್ನ ಪ್ರೂವ್ ಮಾಡಬೇಕಲ್ಲ. ಈಗ ನಾನು ಲಂಚ ತಗೊಂಡಿದ್ದಕ್ಕೆ ಪ್ರೂವ್ ಮಾಡಬೇಕಲ್ಲ. ಹೇಳಿ. ಸರ್ಕಾರಿ ಸ್ವಾಮ್ಯ ಕೆಲಸಕ್ಕೆ ಬರೋ ಇನ್ಸ್ಪೆಕ್ಟರ್ ಆಗಲಿ ಪೊಲೀಸ್ ಆಗಲಿ ಯಾವುದೇ ಇಲಾಖೆಗೆ ಬರಬೇಕಂತಂದ್ರೆ ಲಂಚ ಕೊಟ್ಟು ಬಂದರೆ ಅಧಿಕಾರ ಏನು ಮಾಡೋದಕ್ಕಾಗುತ್ತೆ? ಈಗ ನಾನೊಂದು ಹೇಳ, ಯಾರೇ ಒಬ್ಬರು ನಾವು ಲಂಚ ಕೊಟ್ಟು ಬಂದಿದ್ದೀರಂತ ನಿಮ್ಮ ಮೀಡಿಯಾ ಮುಂದೆ ಯಾರನ್ನ ಬಂದು ಹೇಳಿದ್ದಾರಾ? ಅದಕ್ಕೆ ಪುರಾವೆ ಬೇಕಲ್ವಾ? ಪ್ರೂವ್ ಮಾಡಬೇಕು. ಆಮೇಲೆ ಬಂದು ಹೇಳಬೇಕು, ನಾನು ಹೌದಪ್ಪ ನಾನು ಲಂಚ ಕೊಟ್ಬಿಟ್ಟು ಬಂದಿದ್ದೀನಿ, ನಾನು MLA ಅವರನ್ನ ಲಂಚ ಕೊಟ್ಬಿಟ್ಟು ಬಂದಿರೋದು, ಅದಕ್ಕೆ ನಿಮ್ಮನ್ನು ನಾನು ಬ್ರೈವ್ ಕೇಳ್ತಾ ಇದ್ದೀನಿ ಅಂತ ಹೇಳಬೇಕಲ್ಲ. ಅಂಥ ಘಟನೆ ಯಾವುದನ್ನ ನಡೆದಿದೆಯಾ ನಮ್ಮ ತಾಲೂಕಲ್ಲಿ? ಇದುವರೆಗೂ ಇಲ್ವಲ್ಲ. ಅವ್ರು ಹೇಳೋದಕ್ಕೆಲ್ಲ ಅವರು ಸುಮ್ಮನೆ ಆರೋಪಗಳು ಮಾಡ್ತಾನೆ ಇರ್ತಾರೆ. ಅವ್ರದ್ದು ಕಥೆನೇ ಅದು. ಸುಳ್ಳನ್ನು ಒಂದು ಸುಳ್ಳನ್ನು 2 ಸುಳ್ಳು ಹೇಳ್ತಾರೆ, 2 ಸುಳ್ಳನ್ನು 10 ಸುಳ್ಳು ಹೇಳ್ತಾರೆ. ಈ ಥರ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆ ಒಂದು ಸುಳ್ಳನ್ನು ಒಂದು ಅವ್ರು ಹೇಳಿರೋದನ್ನ ಒಂದು ಪ್ರೂಫ್ ಮಾಡಿದರೆ ಯಾವುದನ್ನ ಮಾಹಿತಿ ಇದ್ದರೆ ಕೊಡಿ. ಆನೆಕಲ್ಲಿಂದ ಹಿಡಿದು ಮುತ್ಕೂರು ರಸ್ತೆ ತನಕ ಅಂದ್ರೆ ಕೆಲಸ ಮಾಡದೇ 1,000 ಕೋಟಿ ವಂಚನೆ ಮಾಡಿದ್ದಾರೆ ಅಂತ. ಅಲ್ಲಪ್ಪ, ಯಾರಾದರೂ ಮುತ್ಕೂರುವರೆಗೂ 1,000 ಕೋಟಿ ವಂಚನೆ ಮಾಡೋಕ್ಕಾಗ್ತದ? ಈಗಿರಲಿಲ್ಲ. ಈಗ ಒಂದು ಅವರ ಹತ್ರ ದಾಖಲೆ ಇದ್ರೆ ಎತ್ಕೊಂಬನ್ನಿ. ಆಯಿತು. ಈಗ ಕೋಟಿ ವಂಚನೆ ಮಾಡಿರೋದು ಪುರಾವೆ ಬೇಕಲ್ವಾ? ಈಗ ಒಂದು ರಸ್ತೆಗೆ 106 ಕೋಟಿ ಯಾವುದನ್ನ ಫಂಡ್ ಬರುತ್ತಾ ನಿಮಗೆ ಮಾಹಿತಿ ಇರ್ತದೆ. ಯಾಕಂದರೆ 1 ಕಿಲೋಮೀಟ್ರ್ ರಸ್ತೆಗೆ 1 ಕೋಟಿ ರೂಪಾಯಿ ಇಲ್ಲ 50 ಲಕ್ಷನೋ 60 ಲಕ್ಷನೋ ಬರ್ತದೆ. ಅಂಥದ್ದು 106 ಕೋಟಿ ಹೆಂಗೆ ವಂಚನೆ ಮಾಡೋಕ್ಕಾಗುತ್ತೆ? 1,000 ಕೋಟಿ ಹೆಂಗೆ ವಂಚನೆ ಮಾಡೋಕ್ಕಾಗುತ್ತೆ? ಅದಕ್ಕೆ ದಾಖಲೆ ಬಿಡುಗಡೆ ಮಾಡಬೇಕಲ್ಲಪ್ಪ. ಈಗ ಮಾತಾಡಿ ಎಷ್ಟು ದಿನ ಆಯಿತು? 4-5 ದಿನ ಆಯಿತು ಅವ್ರು ಮಾತಾಡಿ. ಇವಾಗ ಎತ್ಕೊಂಬರಲಿ ದಾಖಲೆ ನಿಮ್ಮ ಮೀಡಿಯಮ್ ಮುಂದೆ ಎತ್ಕೊಂಬಂದು ಕೂತ್ಕೊಂಡು ನಮ್ಮ ಮುಂದೆ ಚರ್ಚೆ ಮಾಡಲಿ.
ನೀವು ಚರ್ಚೆಗೆ ಸಿದ್ಧ ಹಂಗಾದ್ರೆ? ಓ ಚರ್ಚೆ ಸಿದ್ಧ ಹೇಳ್ತಾ ಬಹಿರಂಗವಾಗಿ ಹೇಳ್ತಾ ಇದ್ದೀವಲ್ಲ. ಆನೇಕಲ್ಲಿಂದ ಹಿಡಿದು ಚಂದ್ರಪುರ ತನಕ ಇರುವಂತ ಫ್ಲೆಕ್ಸ್ಗಳಲ್ಲಿ ರಾಜಕೀಯ ನಾಯಕರುಗಳ ಹೆಸರುಗಳಿರ್ತವೆ. 25 ವರ್ಷ ಆದ್ರೆ ಹೆಸರುಗಳಿರ್ತವೆ. ಈಗ ರೌಡಿ ಸೀಟ್ರುಗಳದ್ದು ಮಾರ್ಕ್ ಮಾಡಿ ತೋರ್ಸಗಳು ಮಾತಾಡ. ಈಗ ಫಲಕಗಳದ್ದು ಹೇಳ್ತಾ ಇದ್ರಲ್ಲ ನೀವು, ನಮಕ್ಕ ಫಲಕಗಳದ್ದು ಹೇಳ್ತಾ ಇದ್ರಲ್ಲ, ಅವ್ರೇನು ಫ್ರೀಯಾಗಿ ಕೊಟ್ಟವ್ರ? ಅದ್ರ ಪಂಚಾಯತ್ ಪರ್ಮಿಷನ್ ತಗೊಂಡ್ರೆ ಬಾಡಿಗೆ ತಗೊಂಡ್ರೆ ಹಾಕ್ಕೊಳ್ತಾರೆ. ನೀವು ಹಾಕ್ಕೊಡ್ರಿ. ರೌಡಿ ಸೀಟ್ಗಳು ಯಾವ್ದು ಇದ್ದಾರೆ ತೋರಿಸಿ. ರೌಡಿ ಸೀಟ್ರು ಅವ್ರು ಹಾಕ್ಕೊಂಬಾರ್ದ? ಹುಟ್ಟುಹಬ್ಬ ಅಂದ್ಬಿಟ್ಟು ಹಾಕ್ಕೊಂಬಾರ್ದ? ರೌಡಿ ಸೀಟ್ಗಳು ಹಾಕೋಬಾರ್ದ? ಶ್ರೀನಿವಾಸ ಮೊದಲು BJP ಸರ್ಕಾರ ಇದ್ದಾಗ 19ರಿಂದ 23ವರೆಗೂ ಇದ್ದಾಗ ಶ್ರೀನಿವಾಸ್ ಅವರು ಸರ್ಜಾಪುರದಲ್ಲೂ ಸಬ್ ಇನ್ಸ್ಪೆಕ್ಟರ್ನ ಹಾಕ್ಸ್ಕೊಳ್ತಾರೆ, ಸೂರ್ಯ ಸಿಟಿ ಹಾಕ್ಸ್ಕೊಳ್ತಾರೆ, DSP ಹಾಕ್ಕೊಳ್ತಾರೆ. ಆಗ ಅವ್ರು ದುಡ್ಡು ತಗೊಂಡು ಹಾಕ್ಕೊಂಡ್ರ? ಅವ್ನು ತಗೊಂಡಿರ್ತಾನೆ ದುಡ್ಡು, ಅದನ್ನು ನಮ್ಮ ಮೇಲೆ ಹೇಳ್ತಾನೆ, ನಾವು ತಗೊಂಡಿರ್ಬೋದು ಅಂತ ಹೇಳ್ತಾನೆ. ಯಾವುದಾದ್ರೂ ಆಧಾರ ಇದೆ? ಯಾರಾದ್ರೂ ಆರೋಪ ಮಾಡಿದ್ದಾರಾ ಶಾಸಕರ ಮೇಲೆ ನಾವು ಕೊಟ್ಟಿದ್ದೀವಪ್ಪ ದುಡ್ಡು ಅಂತ? ಇಲ್ಲ. ಅವರು ಆರೋಪ ಮಾಡ್ತಾ ಇರೋದೆಲ್ಲ ಆಧಾರ ರಹಿತ ಆರೋಪಗಳು ಮಾಡ್ತಾ ಇದ್ದಾನೆ. ಈಗ ಯಾಕೆ ಕೊಡ್ತಾ BJPಯಲ್ಲಿ ಕಡೆಗಣಿಸ್ತಾ ಇದ್ದಾರೆ ಶ್ರೀನಿವಾಸ್ ಅವ್ರನ್ನ. BJPಯಲ್ಲಿ ಗಿದ್ದರೆ ನೆಕ್ಸ್ಟ್ ಕೊಟ್ಟರೆ ಈ ತಾಲೂಕಲ್ಲಿ ಹೈಯೆಸ್ಟ್ ಲೀಡಲ್ಲಿ ಇದುವರೆಗೂ ನಮ್ಮ ಮುನ್ಸ್ವಾಮಿ ರೆಡ್ಡಿಯಿಂದ ಹಿಡಿದು RK ಪ್ರಸಾದಿಂದ ಹಿಡಿದು ಇದುವರೆಗೂ ಯಾವ ಶಾಸಕರು ಗೆದ್ದಿರಲ್ಲ. ಅಷ್ಟು ಲೀಡಲ್ಲಿ MLA ಶಿವಣ್ಣವ್ರು ಗೆಲ್ತಾರೆ. ಅದನ್ನು ಅದೆಲ್ಲ ಮನದಟ್ಟು ಮಾಡಿಕೊಂಡು BJP ಅವನು ಕಡೆಗಣಿಸ್ತಾ ಇದ್ದಾರೆ. ಹಾಗಾಗಿ ಶಿವಣ್ಣ ಮೇಲೆ ಯಾವುದೋ ಒಂದು ಗುಂಡಿ ವಿಚಾರ ಎತ್ಕೊಂಡು ಬಂದಿದ್ದಾರೆ. ಗುಂಡಿಗಳು ಬಿದ್ದೋಗ್ಬಿಟ್ಟಿದೆ. ಆಕ್ಸಿಡೆಂಟ್ ಅಪಘಾತ ಎಲ್ಲಾಗಿದೆ ನೋಡಿದ್ರೆ ನೀವು? ಎಲ್ಲಿಗಿದೆ ಅಪಘಾತ? ಸತ್ತಿರೋದು ಎಲ್ಲಿ? ಈಗ ಮೊನ್ನೆ ನಿಮ್ಗೆ ಗೊತ್ತಿದ್ದಂಗೆ ರೈಲಲ್ಲಿ ಅಪಘಾತ ಆಯಿತು. ಆ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರಾ? ಇಲ್ಲಿ ಅಪಘಾತ ಆಯಿತು. ಈಗ ಒಂದು ಡ್ರೈವರ್ ಏನೋ ಮಾಮೂಲಿ ಅಪಘಾತ ಆಗಿಬಿಡ್ತದೆ, ಅದ್ರಿಗೆ ಡ್ರೈವರ್ ಕೆಲಸದ ಕಿತ್ತಾಕ್ಬಿಡ್ತಾರೆ. ಅದ್ರಿಗೆ ಸಾರಿಗೆ ಸಚಿವರು ಹೊಣೆನಾ? ಎಲ್ಲ ಅಪಘಾತ ಆದರೆ ಶಾಸಕರ ಹೊಣೆನಾದ್ರಿಗೆ? ಯಾವುದಾದ್ರೂ ನೀವು ಅವ್ರು ಆರೋಪ ಮಾಡ್ತಾ ಇದ್ದಾರಲ್ಲಿ ಯಾವುದಾದ್ರೂ ಒಂದು ಸತ್ಯಾಂಶ ಇದೆಯಾ? ಸುಮ್ಮನೆ ಪ್ರಚಾರಕ್ಕೆ ಮಾಡ್ತಾ ಇದ್ದಾರೆ. ಅದರಲ್ಲೇ ಒಂದು 5-6 ಜನ ಕರ್ಕೊಂಡು 5 ಜನ ಕರ್ಕೊಂಡು ಇದೇ ಕೆಲಸಗಳು ಬಿಡೋಣ ಕಡೆಗಣಿಸ್ತಾ ಇದ್ದಾರಲ್ಲ. ನಾನು ತಿರುಗಿ ಹೆಸರು ಮಾಡಬೇಕು, ಶಿವಣ್ಣ ಮೇಲೆ ಆರೋಪ ಮಾಡಬೇಕು. ಆರೋಪ ಮಾಡಿದಾಗ ನಿಮ್ಮ ಹತ್ರ ದಾಖಲಾತಿ ಇರಬೇಕು, ಯಾವುದಾದ್ರೂ ದಾಖಲಾತಿ ಇರಬೇಕು. ನನ್ನ ಹತ್ರ ಇದೆಯಪ್ಪ ಈ ದಾಖಲಾತಿ ಅಂತ ತೋರಿಸಲಿ. ಒಂದು ಸಮುದಾಯ ಭವನ ಅಂತ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. 22 ಸಮುದಾಯ ಭವನ ಆಗಿದೆ ಶಾಸಕರ ಕಾಲದಲ್ಲಿ. ಅದು ನಿಮಗೆ ಅಂಬೇಡ್ಕರ್ ಭವನ ಸ್ಟಾರ್ಟ್ ಮಾಡಿ 10 ವರ್ಷನೇ 12 ವರ್ಷನೇ ಆಗಿದೆ, ಇನ್ನೂ ಮುಗಿದಿಲ್ಲ ಅಂತ ಅದು ಒಂದು ಆರೋಪ. ಈಗ ಟೋಟಲ್ ಅಂಬೇಡ್ಕರ್ ಭವನಿಗೆ 14,40,00,000 ಇದುವರೆಗೂ ಅನುದಾನ ರಿಲೀಸ್ ಆಗಿದೆ. ಇನ್ನು ಬ್ಯಾಲೆನ್ಸು 3,93,00,000 ಇದೆ. ಇನ್ನು ಕಾಂಪೌಂಡು ಆ ಕಾಂಪೌಂಡು ಬ್ಯಾಲೆನ್ಸ್ ಇದೆ, ಅದ್ರಾಗಿ ನಿಲ್ಲಿಸಿದ್ದಾರೆ. ಹಣ ಬಿಡುಗಡೆ ಆದರೆ ಮುಕ್ತಾಯ ಆಗ್ತದೆ. ನೀವೇ ಬರ್ತೀರಲ್ಲ. ಅಂದ್ರೆ 15 ವರ್ಷ ತಗೋಬೇಕಾ ಒಂದು ಸಮುದಾಯ ಭವನ ಕಟ್ಟೋದಕ್ಕೆ? ಫಸ್ಟ್ ರಿಲೀಸ್ ಆಗಿದ್ದು ಹಂತವಾಗಿ, ಆಮೇಲೆ ರೈಸ್ ಮಾಡಿದ್ರು, ಶಾಸಕರು ಬಂದು ರೈಸ್ ಮಾಡಿದ್ರು. ಈಗ ಮುಂದೆ ಅನುದಾನ ಬಂದಿದ್ದು ಕಡಿಮೆ. ಈಗ ಒಂದು 4 ವರ್ಷ BJP ಸರ್ಕಾರ ಇತ್ತು, ನಿಂತೋಯ್ತು. ₹1 ಬಿಡುಗಡೆ ಮಾಡಿಲ್ಲ ಅವರು, ನಿಂತೋಯ್ತು. ಈಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಆನೇಕಲ್ ತಾಲೂಕಿನಾದ್ಯಂತ ಎಷ್ಟು ರಸ್ತೆಗಳು ಮಾಡಿದ್ದಾರೆ, ಎಲ್ಲ ರಸ್ತೆಗಳು 6 ತಿಂಗಳಿಗೆ ಗುಂಡಿಮಯವಾಗಿದೆ ಅಂತ ಆರೋಪ ಮಾಡ್ತಾರೆ. ಈ ದೇಶದಲ್ಲಿ ಯಾವುದಾದ್ರು ರಸ್ತೆ ಶಾಶ್ವತವಾಗಿರ್ತದ? ಹೋಗ್ತಾ ಇರ್ತದೆ. ನಮ್ಮ ಉಸ್ಕೂರು ರಸ್ತೆ ಇರ್ತೀನಿ ನಿಮಗೆ, ಅದರಲ್ಲಿ ಭಾರಿ ವಾಹನಗಳು ಓಡಾಡೋಂಗಿಲ್ಲ. ಭಾರಿ ವಾಹನಗಳೇ ಬರ್ತದೆ, ನೀರು ಗಾಡಿಗಳು ಬರ್ತದೆ, ರಸ್ತೆ ಹೋಗ್ತಾ ಇರ್ತದೆ. ಏನಾದರೂ ಮಾಡ್ತಿದ್ದಾರೆ ಅಂತ ಸರ್, ಹೌದು 6 ತಿಂಗಳು 3 ವರ್ಷ ಅಂತ ಏನು ಸರ್ಕಾರ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ನೀವು ಕೇಳ್ತಾ ಇದ್ದೀರಲ್ಲ, ಏನೋ ದಾಖಲಾತಿ ಇದೆಯಾ? ಅಲ್ಲ 3 ತಿಂಗಳು ಈಗ ಯಾವ್ದು ಇದೆ ತೋರಿಸಿ. ಕೇಳಪ್ಪ ಇಲ್ಲಿ. ಯಾವ್ದಾಗಿದೆ? ಈಗ ಯಾವ ಮುಂದೆ ರಸ್ತೆ ಆಗಿದೆ? ಹಳ್ಳಿಗಳ ರಸ್ತೆಯಲ್ಲಿ 3 ತಿಂಗಳಿಗೆ ಹೋಗಿರೋ ರಸ್ತೆ ಯಾವ್ದು ಅಂತ ಹೇಳಿ ನೀವು. ದಾಖಲಾತಿ ಏನಾಯ್ತಾ? ಯಾವ್ದನ್ನ ಹಾಕಿ 3 ತಿಂಗಳು ಹೋಗಿರೋದು? ಯಾಕೆ ಸುಮ್ಮನೆ ಇಲ್ಲದ ಸ್ವಲ್ಪ ನೀವು ಶಾಸಕರ ಮೇಲೆ ಆರೋಪ ಮಾಡ್ತೀರಾ? ಈಗ ಸರ್, ಈಗ ಅಲ್ಲಲ್ಲ, ಈಗ ಆರೋಪ ಮಾಡೋದು ಅವ್ರು ಯಾಕೆ ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ಅವ್ರು ಆರೋಪ ಮಾಡಬೇಕಾಗಿರೋದನ್ನೇ. ಈಗ ಅವ್ರು ಆರೋಪ ಮಾಡೋದ್ರಲ್ಲಿ ಆಧಾರ ಬೇಕಲ್ವಾ? ನಾನು ಆರೋಪ ಮಾಡೋದ್ರಲ್ಲಿ ಆಧಾರ ಬೇಕಲ್ವಾ? ಆ ಆಧಾರ ಸಮೇತ ಎತ್ಕೊಂಡ್ಬಂದು ಇಡಬೇಕಲ್ಲ ನಮ್ಮ ಮುಂದೆ, ಮೀಡಿಯಮ್ ಆದ ಮುಂದೆ. ಈಗ ನಾನು ಹೇಳೋದು ಏನು, ಯಾವುದೂ ರಸ್ತೆನೇ ಸುಮಾರು ವರ್ಷಗಳು ಯಾವುದೂ ರಸ್ತೆ ಶಾಶ್ವತವಾಗಿರಲ್ಲ. ಯಾಕಂದರೆ ಮಳೆಗಾಲ ಬಂದಾಗ ಬೆಂಗಳೂರಲ್ಲಿ ಭಾರಿ ವಾಹನಗಳು ಯಾವುದಿಲ್ಲ. ಆದರೂ ಈ ನಮ್ಮ ಹಳ್ಳಿಗಳ ಕಡೆ ಈಗ ಎಲ್ಲ ಭಾರಿ ವಾಹನಗಳು ಬಂದು ಇದು ಕಾಂಕ್ರೀಟ್ ರಸ್ತೆಗಳು ಹಾಕಿದ್ರೂ ಕಿತ್ತೋಗ್ತಾ ಇದೆ. ಮಳೆ ಬರ್ತದೆ, ಮಳೆ ಬಂದಾಗ ನೀರು ಸ್ವಲ್ಪ ಇದಿಟ್ಕೊಂಡು ಗುಂಡಿ ಆಗೋದು ಸರ್ವೇ ಸಾಮಾನ್ಯ. ಅದನ್ನೇ ದೊಡ್ಡದಾಗಿ ಬಿತ್ತರಿಸೋದು ತಪ್ಪು. ಸಾರ್ವಜನಿಕರದ್ದು ಒಂದು ಪ್ರಶ್ನೆ ಇದೆ. ಇರಪ್ಪ ಇಲ್ಲ. BJP ಅವ್ರನ್ನ ಕೇಳಿದ್ರೆ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು ಅಂತ ಅವ್ರು ಆರೋಪ ಮಾಡ್ತಾರೆ. ಕಾಂಗ್ರೆಸ್ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಕೊಟ್ಟಂತ ಅಧಿಕಾರದಲ್ಲಿ ಅವ್ರೇನು ಮಾಡಿಲ್ಲ, ನಾವು ಮಾಡಿದ್ದೀರಿ,
ಇವರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು, ಈಗ ಯಾಮಾರಿಸಿ ನಮ್ಮ- ಇವರಿಬ್ರು ಒಂದೇ ತಟ್ಟೆ ಅನ್ನ ತಿಂತಾ ಇದ್ದಾರೆ ಅನ್ನೋ ಆರೋಪ ಇದೆ. ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಏನು ಅಂಕಿಅಂಶಗಳೈತೆ, ನಾವು ಏನೆಲ್ಲ ನಮ್ಮ ಸರ್ಕಾರದವರು, ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಏನೆಲ್ಲ ಇದು ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಫುಲ್ಫಿಲ್ ಮಾಡಿದ್ದೀವಿ. 90% ಎಲ್ಲನೂ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ, ಭರವಸೆ ಕೊಟ್ಟಿದ್ವಿ. ಆ 5 ಗ್ಯಾರಂಟಿಗಳನ್ನು ನಾವು ಮುಂದುವರಿಸ್ಕೊಂಡು ಬರ್ತಾಯಿದ್ವಿ. ಅದು ಯಾವುದೂ ಸ್ಟಾಪ್ ಆಗಿಲ್ಲ. ಶಕ್ತಿ ಯೋಜನೆ ಆಗಿರ್ಬೋದು, ಮತ್ತು ವಿದ್ಯುತ್ತು ಇರ್ಬೋದು, ಮತ್ತು ಏನು 2,000 ರೂಪಾಯಿ ಲಕ್ಷ್ಮಿ ಇರ್ಬೋದು, ಎಲ್ಲನೂ ಕೊಟ್ಕೊಂಡೇ ಬಂದಿದ್ದೀವಿ. ನಾವು ಯಾವುದು ಸ್ಟಾಪ್ ಮಾಡಿಲ್ಲ. ನಮ್ಮ ಸರ್ಕಾರದಿಂದ ಯಾವುದು ಅಂತ ಅನ್ಯಾಯನೂ ಆಗಿಲ್ಲ. ಈಗ BJPಯವ್ರು ಹೇಳಿದ್ರಲ್ಲಿ ಏನಾನ ಸತ್ಯ ಇದ್ದರೆ ಅದನ್ನು ತಗೊಂಬಂದು ಪ್ರೂವ್ ಮಾಡಲಿ. BJPಯವರು ಕಾಂಗ್ರೆಸ್ ಅವರು ಇರ್ಬೋದು. ಕ್ವಶನ್ ಇಲ್ಲ ಕೇಳ್ರಿ. ಫಸ್ಟ್ ನಂಬರ್ 1 ಅಭಿವೃದ್ಧಿ ಮಾಡಿಲ್ಲ ಅನ್ನೋ ವಿಚಾರವಾಗಿ ಅವರು ಮಾಡ್ತಕ್ಕಂಥ ಒಳ್ಳೆ ಶ್ರೀನಿವಾಸರವರು ಯಾವ ರೀತಿಯ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಏನಾದರೂ ಅವ್ರು ನಿಮ್ಗೇನಾದರೂ ಮನವರಿಕೆ ಆಗೋ ರೀತಿ ಹೇಳಿದಾರ? ಎಲ್ಲ ಗೊಂದಲದಲ್ಲಿ ಹೇಳ್ತಾ ಇದ್ದಾರೆ ಅವರು. ಏನು ಇದು ಕೇಳಿದ್ರೆ ಅದು ಹೇಳ್ತಾರೆ, ಅದು ಕೇಳಿದ್ರೆ ಇದು ಹೇಳ್ತಾರೆ. ಅವ್ರು ನಂಬರ್ 1 ತಗೊಂಡ್ಲಿ. ಆನೇಕಲ್ಲಲ್ಲಿ BJP ಸರ್ಕಾರ ಎಷ್ಟು ವರ್ಷದಿಂದ ಆಡಳಿತ ಮಾಡಿದ್ರು, ಎಷ್ಟು ವರ್ಷ MLA ಇದ್ದರು, ಅಲ್ಲಿಂದ ಇಲ್ಲಿವರೆಗೂ ಯಾವತ್ತಾದರೂ ಅಭಿವೃದ್ಧಿ ಅನ್ನೋದು ಅವ್ರು ಮಾಡಿದ್ರ ಅಥವಾ ಗೊತ್ತಿತ್ತು ಅವ್ರಿಗೆ? ಗೊತ್ತಿರಲಿಲ್ಲ. ಕೇಶವಮೂರ್ತಿ ಕಾಲದಿಂದ ಅಭಿವೃದ್ಧಿ ಅಂತ ಏನಾದರೂ ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹೌದು, ಕೇಶವಮೂರ್ತಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಮೂಲಭೂತ ಸಮಸ್ಯೆಗಳು ಏನಿತ್ತು ಅದಕ್ಕೆಲ್ಲ ಸ್ಪಂದಿಸಿರೋದು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಆವತ್ತಿಂದ ಇವತ್ತರೆಗೂ ಅಭಿವೃದ್ಧಿ ಮಾಡ್ಕೊಂಡು ಬಂದಿದೆ. ಆಮೇಲೆ ನಾರಾಯಣಸ್ವಾಮಿ ಅವರಿದ್ದರು ಸುಮಾರು ವರ್ಷಗಳು, ಅವ್ರು 3 ಟರ್ಮ್ MLA ಏನು ಅಭಿವೃದ್ಧಿ ಮಾಡಿದ್ರು? ಗೊತ್ತಿಲ್ಲ ಅದು. ಆಮೇಲೆ ಶ್ರೀನಿವಾಸ ಏನಕ್ಕೋಸ್ಕರ ಈ ಥರ ಅಭಿವೃದ್ಧಿ ವಿಚಾರ ಮತ್ತು MLA ಅವ್ರ ಜೊತೆಲಿರೋರು ಅವ್ರು ಸೇರಿಲ್ಲ, ಇವ್ರು ಸೇರಿಲ್ಲ, ಅವ್ರು ಮಾತಾಡ್ತಾರೆ ಅಂತೆಲ್ಲ ಮಾತಾಡ್ತಾರಲ್ಲ ಅವರು. ಫಸ್ಟ್ ಅವ್ರು ಸೇರಿದಾರ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಜನ ಹೇಳಿದಾರಲ್ಲ ಯಾರು ಸರಿ ಯಾರು ಸರಿಯಿಲ್ಲ ಅಂತೇಳಿ. ಮೊನ್ನೆ ಎಲೆಕ್ಷನ್ ನಡೆದಿದ್ದು ಅದೇನೇ. ಎಲೆಕ್ಷನ್ ನಡೆದಿದ್ದು ಏನಾದರೂ ವಿಚಾರವಿದ್ದರೆ ಶಿವಣ್ಣ ವರ್ಸಸ್ ಏನು ಶ್ರೀನಿವಾಸ ಎಲೆಕ್ಷನ್ ನಡೆದು ಶ್ರೀನಿವಾಸ ಒಳ್ಳೆಯವರ ಶಿವಣ್ಣ ಒಳ್ಳೆಯವರು ಅನ್ನೋ ವಿಚಾರನೇ ಬಹಿರಂಗ ಆಗಿದ್ದು ಎಲ್ರಿಗೂ ಗೊತ್ತಿದೆ ನಿಮಗೆ. ನೀವೆಲ್ಲ ಅದನ್ನು ಅವ್ರು ಕ್ವಶನ್ ಕೇಳಿದಾಗ ನೀವೇ ಆನ್ಸರ್ ಮಾಡ್ಬೋದು. ಯಾಕಪ್ಪ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳ್ತೀಯಾ? ಯಾಕೆ ನಿನ್ನ ಮಧ್ಯೆ ಅದು ಬಂದಿತ್ತಲ್ಲ ವಿಚಾರ, ಅವಾಗ ಯಾರು ತೀರ್ಮಾನ ಮಾಡಿದ್ರು? ಎಷ್ಟು ಟೋಟಲ್ ಸಾಹೇಬ್ರಿಗೆ ಗೆದ್ದಿದ್ದಾರೆ. ಆಮೇಲೆ ಅವ್ರು ಮಾತಾಡೋ ಮಾತು ಯಾವ ಥರ ಇರ್ತದೆ ಅಂದರೆ, ಏನಾದರೂ ಒಂದು ಕ್ಲಾರಿಟಿ ಇರೋ ಥರ ಅವ್ರು ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಮಾಡಿದಾರಾ? ಶ್ರೀನಿವಾಸ್ ಅವರು ಒಬ್ಬ MLA ಕ್ಯಾಂಡಿಡೇಟು ಬೇರೆಯವ್ರ ಬಗ್ಗೆ ಮಾತಾಡೋವಾಗ, ಈಗ ನಾವು ನಮ್ಮ MLA ಅವರು ಯಾರ್ದೋ ಅವ್ರ ಫೋಟೋಗಳು ಹಾಕೊಂಡು ಇವ್ರ ಫೋಟೋಗಳು ಹಾಕೊಂಡು ಮೇಲೆ ಬಂದಿರತಕ್ಕಂಥ ವ್ಯಕ್ತಿನ ಅವ್ರ ಫೋಟೋಗಳು ಹಾಕೊಂಡು ನಾವು ಬರ್ತಾ ಇರೋದು. ನಿಮ್ಮ ತಾಲೂಕಲ್ಲಿ ನಿಮ್ಮ ಗಮನದಲ್ಲಿರಲಿ. MLA ಅವರು ಏನಾದರೂ ಯಾರ್ದೋ ಒಂದು ಫೋಟೋ ಹಾಕ್ಕೊಂಡು ಇಲ್ಲಿ ಬಂದು MLA ಆದವರಲ್ಲ ಅವರು. ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಅವ್ರದ್ದೇ ಆದಂಥ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಅವ್ರ ಇವತ್ತಿಲ್ಲಿ MLA ಆಗಿರೋದು. ನೀನು ಮಾತಾಡೋವಾಗ ಸ್ವಲ್ಪ ಗಮನ ಇಟ್ಟು ಮಾತಾಡೋ. ನಾವೆಲ್ಲ ಜೊತೆಲಿರೋರು ತುಂಬ ಕಷ್ಟಪಟ್ಟು, ಕಾರ್ಯಕರ್ತರು ಕಷ್ಟಪಟ್ಟು ಕಾಂಗ್ರೆಸ್ ಕಟ್ಟಿರೋರು ನಾವು. ಆ ಕಡೆ ಸದ್ದಾಮ್ ಇರ್ಬೋದು, ಈ ಕಡೆ ಮಧುರಪ್ಪ ಇರ್ಬೋದು, ಈ ಕಡೆ ನಾವಿರ್ಬೋದು, ಗುರುನೂ ಇರ್ಬೋದು. ನಾವೆಲ್ಲ ಸೇರ್ಕೊಂಡು ಪಾರ್ಟಿ ಕಟ್ಟಿದ್ವಿ. ನಾವು ಪಾರ್ಟಿ ಕಟ್ಟಾಗ ನೀನು ಎಲ್ಲಿದ್ದೆ? ಯಾವ BJPಯಲ್ಲಿದ್ದೆ, ಕಾಂಗ್ರೆಸ್ಸಲ್ಲಿದ್ದೆ, ಅಡದಲ್ಲಿದ್ದೆ, ಎಲ್ಲಿದ್ದೆ ನೀನು ಮಾತಾಡೋವಾಗ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ? ಯಾರು ಫೋಟೋಗಳು ಹಾಕ್ಕೊಂಡಿದ್ದಾರೆ? ಏನು ತಿಕ್ಲಿಡ್ಕೊಂಡಿದ್ದೆ ಫೋಟೋಗಳು ಹಾಕೊಳಕ್ಕೆ? ನಮಗೆ ನಾವು ಕಷ್ಟಪಟ್ಟಿದ್ದೀವಿ, ದುಡ್ದಿದ್ದೀವಿ. MLA ಮಾಡಿದ್ವಿ, 3 ಸಲ MLA ಮಾಡಿದ್ರಿ. ಆದರೆ ಯಾರನ್ನಂದ್ರೆ ಅವ್ರನ್ನ MLA ಮಾಡಿಲ್ಲ ನಾವು. ಸಮಾಜ ಮತ್ತು ಎಲ್ಲ ಸಮುದಾಯಗಳು ಒಪ್ಕೊಂಡಿದ್ದಾರೆ ಅವ್ರನ್ನ. ಯಾವುದಾದ್ರು ಒಂದು ಸಮುದಾಯ ವಿರೋಧ ಮಾಡಿದ್ಯಾ? ಇಲ್ಲ. ನಿಮ್ಮಲ್ಲಿ ಗೊಂದಲ ಮಾಡ್ಕೊಂಡು ನೀನು ನಿಮ್ಮ ಪಾರ್ಟಿನಲ್ಲಿರೋ ಗೊಂದಲ ತಗೊಂಬಂದು MLA ಮೇಲೆ ಇಡ್ತಾ ಇದ್ದೀರವ ನೀವು. ಯಾಕೆ? ಮಧುರಪ್ಪ ಏನೋ ಮಾಡಿದಾರ ಹೇಳಿ, ಇಲ್ಲ ಸಿದ್ದಮ್ಮ ಏನೋ ಮಾಡಿದ್ರೆ ಹೇಳ್ರಿ, ಇಲ್ಲ ಶ್ರೀನಿವಾಸ ಏನೋ ಮಾಡಿದ್ರೆ ಹೇಳ್ರಿ, ಇಲ್ಲ ನಾವೇನಾದ್ರೂ ಮಾಡಿದ್ರೆ ಹೇಳಿ. ಯಾಕೆ ಹೇಳಕ್ಕೆ ದುಮ್ಮಿಲ್ಲ ನಿಮಗೆ? ಒಬ್ಬರ ಹೆಸರು ಪಕ್ಕದಲ್ಲಿ ಯಾರೋ ಫೋಟೋಗಳು ಯಾರು ಕಾಣಿಸಲ್ಲ ನಿಮಗೆ ಯಾರಿದ್ದಾರೆ ಅದರಲ್ಲಿ ಅಂತ. ಆ ಫೋಟೋದಲ್ಲಿ ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಬಹಿರಂಗಾಗಿ ಮಾಡೋ ಏನೋ ಹೇಳ್ತಾರೆ, ಬರ್ತೀವಿ ನಾವು, ವಾಲಂಟಿಯರಾಗಿ ಬರ್ತೀವಿ. ಈಗ ನಮ್ಮ ಸದಾಮ್ ಅವ್ರು ಹೇಳ್ತಾರಲ್ಲ, ಬಹಿರಂಗಾಗಿ ಎಲ್ಲಿ ಬೇಕಾದ್ರೂ ಚರ್ಚೆ ಕರಪ್ಪ ಬರ್ತೀವಿ ಅಂತ. ಅದನ್ನ ಕರೆದಿದ್ದಾನಂತ ಚರ್ಚೆಗೆ? ದಮ್ಮಿದೆಯಾ ಆತನಿಗೆ? ಎಲ್ಲಿ ಕರಿತಾನೆ? ಕರೀಲಿ, ಬರ್ತೀವಿ ನಾವು. ಎಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಬರ್ತಾನ, ಭ್ರಷ್ಟಾಚಾರದಲ್ಲಿ ವಿಚಾರ ಬರ್ತಾನ, ಇಲ್ಲ ಫೋಟೋಗಳ ವಿಚಾರದಲ್ಲಿ ಬರ್ತಾನ, ಯಾವುದ್ರಲ್ಲಿ ಬರ್ತಾನೆ ಬರಲಿ ಅದನ್ನು ನಾವು ರೆಡಿ ಇದ್ದೀವಿ. ಅದು ನಮ್ಮ MLA ಬರೋಲ್ಲ, ನಾವೇ ಬರೋದು. ಏನು ಕೂತಿದ್ದೀವಿ ಇಲ್ಲಿ, ನಾವೇ ಬರೋದು ನಿನ್ನ ಹತ್ರ ಇದು ಮಾಡೋದಕ್ಕೆ. ಬಟ್ ನೀನು ಸರಿಯಾಗಿ ಮಾತಾಡೋದು ಫಸ್ಟ್ ಕಲ್ತ್ಕೋ. ಆಮೇಲೆ ಯಾರ ಮೇಲೆ ಅಪರಾಧ ಮಾಡಬೇಕಾದ್ರೆ ಸರಿಯಾದ ದಾಖಲಾತಿಗೆ ಇಟ್ಕೊಂಡು ಅಪರಾಧ ಮಾಡು. ಯಾರು ಹೆಂಗೆ ಹೇಳ್ತೀಯ ಅಂದರೆ, ಪೊಲೀಸರು ದುಡ್ಡು ಇಸ್ಕೊಂಡ್ಬಿಟ್ರು, ದಿವಸ ಇಸ್ಕೊಂತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲ ಆ ಥರದ ಮಾಡೋದು. MLA ಕ್ಯಾಂಡಿಡೇಟ್ ಅದು ಮಾತಾಡೋದು. ನಿನ್ಗೆ ಬುದ್ಧಿ ಕಲಿಸಿದಾರಲ್ಲ ಜನ, ಬುದ್ಧಿ ಕಲ್ತ್ಕೊ ಫಸ್ಟ್ ಸರಿಯಾಗಿ. ಇನ್ನು ಎಷ್ಟು ಟರ್ನ್ ಕೊಡ್ಬೇಕು ನಿನ್ನ ಟೈಮ್ ಹೇಳು. ನಮ್ಮ MLA ನಿಮ್ಗೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಯಾಕೆಂದ್ರೆ ಅವ್ರು ಎಲ್ಲ ಸಮುದಾಯದಲ್ಲಿ ವಿಶ್ವಾಸ ಗಳಿಸಿ ಸರಳ ಸಜ್ಜನಿಕೆಗೆ ಇನ್ನೊಂದು ಹೆಸರು ಇರೋದೇ ಅವ್ರದ್ದು. ಅವ್ರು ಯಾರ್ದಾನ ಅಪರಾಧ ಮಾಡಿದ್ರದ್ದೇ ಹೇಳಿ ಹೋಗ್ಲಿ. ಏನಾದರೂ ಇದ್ರೆ ಸುಮ್ಮನೆ ಅವ್ರ ಮೇಲೆ ಏನಾದರೂ ಒಂದು ಮಾಡ್ತೀರಿ. ಈ ಟೈಮಲ್ಲಿ ಬೇಕಂತ ಮಾಡ್ತಾ ಇರೋದು. ಮಿನಿಸ್ಟ್ರಿ ಕೇಳಕ್ಕೆ ಹೋಗಿದ್ದಾರೆ, ಮತ್ತೇನು ಮನೇಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ?
ಮಿನಿಸ್ಟ್ರ್ ಕೇಳಕ್ಕೆ ಹೋಗಿದ್ದಾರೆ, ಅರ್ಹತೆ ಐತೆ ಅವ್ರಿಗೆ ಮಿನಿಸ್ಟ್ರ್ ಕೊಡಬೇಕು. ಸರ್ಕಾರದಲ್ಲಿ ಕೂಡ ಚರ್ಚೆ ನಡೀತಾ ಇದೆ ಇವತ್ತು, ಏನು ಮಿನಿಸ್ಟ್ರ್ ಕೊಡಬೇಕು ಅಂತ ಅಭಿವೃದ್ಧಿ ಮಾಡಿದ್ದಾನೆ ಅಂತ. ನಿಮ್ದೇನಿದೆ? ನೀನು ಕೊಟ್ಬಿಡ್ತಾರೆ, ಹಂಗೆ ಮಾಡಿಬಿಡ್ತಾರೆ. ಅದೇನು ಪದಗಳು ನಿಮ್ಮದು? ಏನು ಭಾಷೆ ನಿಮ್ಮದು? ಅದು ಸರಿಯಾಗಿ ಭಾಷೆ ಮೇಲೆ ಇಟ್ಕೊಂಡು ಮಾತಾಡಿ ಶ್ರೀನಿವಾಸ್ ಅವರೇ. ನಾವು ಕೂಡ ಇಲ್ಲಿ ಇದ್ದೀವಿ, ನಿಮ್ಮಲ್ಲಿ ಏನಾದರೂ ಇದ್ದರೆ ಬಹಿರಂಗವಾಗಿ ನೀವು ಚರ್ಚೆ ಕರೆದ್ರೆ ಬರ್ತೀವಿ, ಸವಾಲಿದೆ. ಸರ್, ಈಗ ಪ್ರಾರಂಭ ಆಗಿದ್ದು ಆನೇಕಲ್ಲಲ್ಲಿ ಅಪಘಾತ ಆದಾಗ ಗುಂಡಿಗಳ ವಿಚಾರ ಬಂದಿದ್ದು ಸರ್. ಇದರಿಂದ ಬೇರೆ ರಾಜಕಾರಣ ಹೇಳ್ಕೊಂಡಿದ್ದಾರೆ. ಆದ್ರೆ ನೋಡಿ, ಆನೇಕಲ್ ತಾಲೂಕಲ್ಲಿ ಸಾಕಷ್ಟು ರಸ್ತೆಗಳು ಒಂದೇ ಕ್ವಶನ್ ಆನ್ಸರ್ ತಗೊಳ್ಳಿ. ಗುಂಡಿಗಳು ಬಿದ್ದೋಗಿರೋದು ಈಗ ಮಳೆಗಾಲ ಬಂದಾಗ ಅಥವಾ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗುಂಡಿಗಳು ಎಷ್ಟು ಸಾರಿ ಗುಂಡಿಗಳು ಮುಚ್ಚಿರೋದು ನಿಮ್ಮ ಕಣ್ಣು ಮುಂದೆ ಇಲ್ವಾ? ಪತ್ರಿಕಾ ಮಾಧ್ಯಮದವ್ರನ್ನ ಕ್ವಶನ್ ಇದು. ಅದೇ ರಸ್ತೆಯಲ್ಲಿ ಶ್ರೀನಿವಾಸ್ಗೆ ಕಣ್ ಕಾಣಿಸಲ್ಲ. ಕಾರಣ ಏನಂದ್ರೆ ಅದು ಅಭಿವೃದ್ಧಿನೇ ಕಾಣ್ತಾ ಇಲ್ಲ, ಅಂಬೇಡ್ಕರ್ ಭವನಗಳು ಕಾಣ್ತಾ ಇಲ್ಲ, ಎಲ್ಲ ಸಮುದಾಯ ಎಲ್ಲ ಊರುಗಳಲ್ಲಿ ಅಂಬೇಡ್ಕರ್ ಭವನ ಆಗಿರೋದು ಕಾಣ್ತಾ ಇಲ್ಲ. ಹಂಗಿದ್ದಾಗ ಪತ್ರಿಕಾ ಮಾಧ್ಯಮದವ್ರಿಗೆ, ಮೀಡಿಯಾದವ್ರಿಗೆ ಕಣ್ ಕಾಣಿಸ್ತಾ ಇಲ್ವಾ? ಅವ್ರು ನೋಡಿಲ್ವಾ? ಎಲ್ಲಿನೂ ಗುಂಡಿಗಳು ಬಿದ್ದಿಲ್ಲ, ಗುಂಡಿಗಳು ಎಲ್ಲೂ ಮುಚ್ಚಿಲ್ವಾ? ನಾವು ಎಲ್ಲಿನೂ ಅಭಿವೃದ್ಧಿನೂ ಮಾಡಿಲ್ವಾ? ಆ ಥರ ಅವ್ರು ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಆಪಾದಗಳು. ಭ್ರಷ್ಟಾಚಾರ ಮಾಡೋದು ಕೂಡ ಅನ್ನೋದು ಇದ್ರೆ ಎಲ್ಲಿ ಬೇಕಾದ್ರೆ ಬರ್ಬೋದು. ಸದ್ದಾಮರ್ ಹೇಳ್ದಂಗೆ, ನಮ್ಮ ಮುದ್ರಪ್ಪರು ಹೇಳ್ದಂಗೆ ಎಲ್ಲನ ಬರಲಿ, ಬಹಿರಂಗ ಬರ್ತೀರಿ ನಾವು. ಆದರೆ ವಿಚಾರ ಇಟ್ಕೊಂಡು ಬನ್ನಿ, ನೀವು ದಾಖಲೆ ಇಟ್ಕೊಂಡು ಬನ್ನಿ. ಅದು ಬಿಟ್ಟು ಗುಂಡಿಗಳು ಮುಚ್ಚಿದ್ದೀವಲ್ಲ ಗುಂಡಿಗಳು ಅನ್ನಕ್ಕೆ ನೋಡಿ. ಪಾಪ ಅಲ್ಲಿ ಯಾರೋ ಅಪಘಾತದಲ್ಲಿ ಸತ್ತ ಇರೋದು ನಮಗೂ ನಾವು ಮನುಷ್ಯರಲ್ವಾ? ನಮ್ಗೆ ಗೊತ್ತಾಗಲ್ಲ. ಅಪರಾಧ ಯಾರೋ ಬಿದ್ದು ಸತ್ತೋದ್ರೆ ಅಂದ್ರೆ ನಮಗೂ ನೋವಿದೆ. ಯಾವುದೋ ಒಂದು ಮಗು ಕಳ್ಕೊಂಡ್ರೆ ನಮಗೂ ನೋವಿದೆ. ಅದು ನಮ್ಮ MLA ಕೂಡ ಸಂತಾಪ ಪಟ್ಟಿದ್ದಾರೆ. ಏನಪ್ಪ ಅಂತ ಅಲ್ಲಿ ಪದ್ಯವರು ಕೂಡ ಸಂತಾಪ ಪಟ್ಟಿದ್ದಾರೆ. ಎಲ್ಲರೂ ಕೂಡ ಟೌನಲ್ಲಿ ಯಾರೋ ಒಂದು ಅಪಘಾತ ಆದಾಗ ನಾವು ಸಂತಾಪ ವ್ಯಕ್ತಪಡಿಸಿದ್ದೀವಿ. ಹಂಗಂತೇಳಿ ಗುಂಡಿಯಿಂದನೇ ಬಿದ್ದೋದ್ರು ಅಂತ ಮಾತಾಡಿ ಹುಟ್ಟಿಸ್ತಿರಲ್ಲ ನೀವು BJP ಅವರು. ಸರಿನಾ? ಅದು ಯಾವ ಅಪಘಾತ ಆದರೂ ಗುಂಡಿಯಿಂದ ಏನಾಗಿರ್ತದ? ಏನೋ ಒಂದು ಕಾರಣ ಇರ್ತದೆ. ಅದನ್ನು MLA ಮೇಲೆ ಹಾಕ್ಬಿಟ್ಟು ದಯವಿಟ್ಟು ನೀವು ನಿಮ್ಮದು ಏನಾದ್ರು ವಿಚಾರ ಇದ್ದರೆ ನೀವು ಬಹಿರಂಗವಾಗಿ ಬನ್ನಿ, ಏನು ಬೇಕಾದರೂ ನೀವು ಮಾತಾಡಿ. ಮತ್ತೆ ನೆಕ್ಸ್ಟ್ ಏನು ಹೇಳಿ? ಇದೇ ಪಕ್ಷದಲ್ಲಿ ಗುರುತಿಕೊಂಡಿರ್ತಕ್ಕಂಥವ್ರು ಜಯಶಂಕರ್ MF ಪಂಚಾಯತಿ ಗ್ರಾಮ ಪಂಚಾಯತ್ಗಳು ನಾನು ರಾಜಕೀಯವಾಗಿ ನಿವೃತ್ತಿ ತಗೊಳ್ತೀನಿ, ಇದುವರೆಗೂ ಒಂದು ಹಕ್ಕುಪತ್ರಗಳು ಕೊಡೋದಕ್ಕಾಗಿಲ್ಲ. ಇದೇ ಪಕ್ಷದವರು ಈಗ ಅದಕ್ಕೆ ಹೇಳ್ತೀನಿ ಕೊಡಕ್ಕಾಗ್ಲಿಲ್ಲ. ಬ್ರದರ್, ಅರ್ಥ ಆಯ್ತು. ಅವರು ಕೊಟ್ಟಂತ ಕಾಲದಲ್ಲಿ ಇದುವರೆಗೂ ಯಾವುದೇ ಕಾರಣಕ್ಕೂ ಒಂದೇ ಒಂದು ಸೈಟ್ ಕೊಟ್ಟಿಲ್ಲ. ಅಲ್ಲ, ರಾಮ್ ಕುಟೀರದಲ್ಲಿ ಒಂದು ಕಾರ್ಯಕ್ರಮನೇ ಮಾಡಿರೋದು. ಇತಿಹಾಸ ಏನಂತ ಸುಮಾರು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿರ್ತಕ್ಕಂಥ ಇತಿಹಾಸ ನಿಮ್ಮ ಕಣ್ಣು ಮುಂದೆ ಇದೆ, ನಮ್ಮ ಕಣ್ಣು ಮುಂದೆ ಅಲ್ಲ. BJP ಅವರೇ ಕೂಡ ಒಪ್ಕೊಂಡಿರ್ತಕ್ಕಂಥದ್ದು, BJP ಲೀಡರ್ಸ್ ಹೇಳಿರ್ತಕ್ಕಂಥದ್ದು. ಏನಪ್ಪ ನಮ್ಮ ಕಾಲದಲ್ಲಿ ಯಾವತ್ತೂ ಕೊಟ್ಟಲ್ಲಿ ಇಷ್ಟೊಂದು ಶಿವಣ್ಣವರು ಈ ರೀತಿಯಾದಂಥ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಒಪ್ಕೊಂಡಿರೋದೆ. ಅವರೆಲ್ಲ ಒಪ್ಕೊಂಡು ಅವರಲ್ಲಿ ವಿರೋಧ ಮಾಡಿದ್ರು ಮತ್ತೆ ಗೆದ್ದಿರೋದು ಅದೇ ಕಾರಣಕ್ಕೆ ಅಲ್ವಾ? ನಾನೇ ಮುತ್ತನೂರು ಪಂಚಾಯತಿಲಿ ಮುನ್ರಾಜನವ್ರಿಗೆ ನಾನೇ ಕೊಡಿಸಿದ್ದೀನಿ. ಈಗ ಸರ್ಜಾಪುರ ಹೋಬಳಿನಲ್ಲಿ ನಿಮ್ಮ ಕಣ್ಣು ಮುಂದೆನೆ ಬಹುಮಾಡಿ ಕಟ್ಟಡಗಳನ್ನು ಕಟ್ಟಿರೋದು ನಿದರ್ಶನ ಇದೆ ಕೂಗೂರು ಹತ್ರ. ಆಮೇಲೆ ನಿಮ್ಮಲ್ಲಿ ಒಂದು ಸಣ್ಣ ಮನವಿ, ನಮ್ಮ ಶಾಸಕರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ, ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲ. ದಯವಿಟ್ಟು ಅದನ್ನ ಮಕ್ಕಳಿಗೆ ಮುಸಿ ಬೆಳೆ ಕೆಲಸ ಮಾಡಬೇಡಿ. ಈ ಒಂದು ತಾಲೂಕಿನ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಈ ಸಾರಿ ಮಿನಿಸ್ಟ್ರ್ ಕೊಡಲಿ ಅಂತೇಳಿ ನಾವೆಲ್ಲರೂ ಪರವಾಗಿ ನಾವು ಕೇಳ್ಕೊತಾ ಇದ್ವಿ. ದಯಮಾಡಿ ಒತ್ತಾಯ ಮಾಡಿ. ನೀವು ಕೂಡ ನಾವು ಕೇಳ್ತಾ ಇರೋದು ಇದು ಕೂಡ ಇದರಲ್ಲಿ ಇರಲಿ ಅಂತ. ಇಂಥ ಟೈಮಲ್ಲಿ ಬೇಕಂತ ಶ್ರೀನಿವಾಸ್ ಅವ್ರು ಮಾಡ್ತಕ್ಕಂಥ ಅಪವಾದ ಇದು. ಈ ಅಪವಾದನ ದಯವಿಟ್ಟು ನೀವು ಬೇಕಂತ ಇದು ಮಾಡೋದು ಬೇಡ. ಶ್ರೀನಿವಾಸರು ಮೇಲೆ ಹಾಕೊಳ್ಳೋದು ಬೇಡ. ಅವರು ಮಿನಿಸ್ಟ್ರು ಆಗ್ತಾರೆ, ಇನ್ನೂ ಅಭಿವೃದ್ಧಿ ಬೇಕಾದಷ್ಟು ಮಾಡ್ತಾರೆ. ನಿನಗೆ ಗೊಂದಲ ಇರೋದು ಮೇಯ್ನ್ ಏನಂದರೆ ಈ ನಾರಾಯಣಸ್ವಾಮಿ ವರ್ಸಸ್ ಶ್ರೀನಿವಾಸ್ ಅಂತೇಳಿ BJPಯಲ್ಲಿ ಗೊಂದಲ ಆಗಿದೆ. ನಾನು ಟಿಕೆಟ್ ಎಲ್ಲಾದ್ರೂ ಕೈ ತಪ್ಪೋಗ್ಬಿಟ್ಟತ್ತು ಅಂತೇಳಿ ಆ ಒಂದು ವಿಷಯನ ಇಟ್ಕೊಂಡು ಶಿವಣ್ಣ ಮೇಲೆ ನೀವು ಅಪವಾದಗಳು ಮಾಡ್ತಾ ಇದ್ದೀರಿ. ದಯವಿಟ್ಟು ನಿಲ್ಲಿಸಿ, ನಿಮ್ಮ ಹೋರಾಟಗಳು ನೀವು ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇದ್ದರೆ ಜನತೆ ವಿಶ್ವಾಸ, ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸಿ ನೀವೇನಾದರೂ ಮಾಡೋದಿದ್ರೆ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಶಿವಣ್ಣ ಮೇಲೆ ವಿಶ್ವಾಸ ಗೆಲ್ಲಿಸಿ ನೀವು ಮಾಡೋದು ಕನಸಿನ ಮಾತು. ದಯಮಾಡಿ ನೀವು ತಿದ್ಕೊಳ್ಳಿ. ನಿಮ್ಮ ಪದಗಳ ಭಾಷೆಗಳು ಮತ್ತು ಜೊತೆಲಿ ಹಾಕ್ಕೊಳ್ತಕ್ಕಂಥ ಫೋಟೋಗಳ ಬಗ್ಗೆ ನೀವು ಇನ್ನೊಂದು ಸಾರಿ ಚಕಾರ ಎತ್ತಿದ್ರೆ ಸರಿಯಾದ ರೀತಿಯಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ನಿಮ್ಮ ಮುಂದೆ ಮಾಡಬೇಕಾಗ್ತದೆ. ನಾವು ನಿಮ್ಮ ಮನೆ ಮುಂದೆ ಧರಣಿ ಮಾಡಬೇಕಾಗ್ತದೆ. ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಬಿಜೆಪಿಲೇನೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಅಭಿವೃದ್ಧಿಗಳ ಇದು ಯಮರಾಯ ಜವರಾಯ ಅದೆಲ್ಲ ಸುಳ್ಳು. ಆಕಸ್ಮಿಕ ಗಾಡಿಗಳು ಎಷ್ಟು ಈಗ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಇಡೀ ದೇಶದಲ್ಲೇ ಎಲ್ಲಿ BJP ಸರ್ಕಾರ ಇದೆ, ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಅಲ್ಲೆಲ್ಲ ನಮ್ಮ ಕರ್ನಾಟಕದಿಂದ ಅಲ್ಲಿಗೆ ಕಂಪೇರ್ ಮಾಡಿದ್ರೆ 100% ಅಲ್ಲೇ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತದೆ. ಅದನ್ನ ಯಾಕೆ ಕೇಳ್ತಾ ಇಲ್ಲ ಅವರು? ನಮ್ಮ ತಾಲೂಕಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆಗಿದ್ದಕ್ಕೆ ಇಷ್ಟೆಲ್ಲ ನೀವು ಆರೋಪಗಳು ಮಾಡ್ತಾ ಇದ್ದೀರಲ್ಲ. ಇಡೀ ದೇಶದಲ್ಲಿ BJP ಇರತಕ್ಕಂಥ ಸರ್ಕಾರ ಇದು ರಾಜ್ಯಗಳಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗ್ತದೆ. ಅದನ್ನು ಯಾರು ಕೇಳೋರಿಲ್ಲವಾ? ಯಾವುದೋ ಒಂದು ಆನೆಕಲ್ದು ಒಂದು ಆಗಿದ್ದಕ್ಕೆ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ ನೀವು? ಕಾಂಪೌಂಡ್ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಗೆದ್ದುಬಿಟ್ಟೆ ಅಂತ ಒಂದು ಆರೋಪ ಮಾಡ್ತಾನೆ. ನೀವು ನಿಮ್ಮ ಮೀಡಿಯಾದಲ್ಲೇ ಬಂದಿದೆ ಎಫ್ಗೋಡಿನಲ್ಲಿ. ಜೊತೆಗೆ ಅದೇ ಶಿವಣ್ಣವರು ರೌಡಿ ಶೀಟ್ಗಳನ್ನ
ಫ್ಲೆಕ್ಸ್ಗಳೆಲ್ಲ ಅಕ್ಕಪಕ್ಕ ಅದಕ್ಕೆ ಹೇಳ್ತಾ ಇದ್ದೀನಿ ಅದಕ್ಕೆ ಯಾರು ರೌಡಿ ಇದ್ದಾರೆ ಅದನ್ನ ತೋರಿಸ್ಬೇಕಲ್ಲಪ್ಪ, ಬಿತ್ತಿಸ್ಬೇಕಲ್ಲ. ಹೆಸರು ತೋರಿಸಿ ಮಾರ್ಕ್ ಮಾಡಕ್ ಹೇಳಪ್ಪ ಅವ್ರಗ. ಅಲ್ಲ ಹೆಸರಳಕ್ ಆಗ್ತಲ್ವ ಅಂತ ಅದನ್ನ ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ. ಹಳೆ ವಿಚಾರ ಅದೇ ನಾನು ಹೇಳ್ತೀನಿ ಕೇಳಪ್ಪ, ಶ್ರೀನಿವಾಸ್ ಅವರು ಅದೇ ಅವರೇ ಕಾರ್ಯಕರ್ತನು, ಹೆಬ್ಬಗೋಡಿ ಕಾರ್ಯಕರ್ತನು, ಬಾಲಾಜಿ ಲೇಔಟಲ್ಲಿ ಅವ್ರ ಕಾರ್ಯಕರ್ತನು, ಅವ್ರ ಚುನಾವಣೆ ನಿಂತಾಗ 10 ಲಕ್ಷ ಕೊಡ್ತಾನೆ, ಅವ್ರಿಗೆ ಖರ್ಚು ಮಾಡೋಕ್ಕೆ ಕೊಡ್ತಾನೆ. ಅವ್ರದ್ದೇ ಹಾಕ್ಕೊಂಡು ಅವನ ಹತ್ರ 60 ಲಕ್ಷ ಸೆಟಲ್ಮೆಂಟ್ ಮಾಡ್ಕೊಳ್ತಾನೆ. ಅದನ್ನು ಹೋಗಿ ಅವ್ರ ವರಿಷ್ಠರಿಗೆಲ್ಲ ಅವ್ರಿಗೆ ಅನುಮತಿ ತಂದವ್ರೆ. ಮೊನ್ನೆ ನಮ್ಮ ಆನಂದ್ ಬಾಬು ಅಂತ ನಮ್ಮ ಜೊತೆಲಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು, ಅವನದೇ ಬಂದು ಕಾಂಪೌಂಡ್ ಹಾಕ್ಬಿಡ್ತಾನೆ. ಇನ್ನೊಂದು ನನ್ನ ಹತ್ರ ವಿಡಿಯೋ ಇದೆ, ನಿಮ್ಗೆ ಬೇಕಾದ್ರೆ ಕಳಿಸ್ತೀನಿ. ಕಟ್ಟಿರೋ ಮನೇನ ಹೋಗಿ ನೆಲ ಸಮ ಮಾಡ್ತಾನೆ, ಕಟ್ಟಿರೋ ಮನೇನ ನೆಲ ಸಮ ಮಾಡಿ ಕಾಂಪೌಂಡ್ ಹಾಕ್ತಾನೆ. ಅದ್ರಿಗೆ ಹೆಬ್ಬಗೋಡಿನಲ್ಲಿ ಇದರಲ್ಲೇ ಕಂಪ್ಲೇಂಟ್ ಕೊಡೋಕೆ ಬರ್ತೀವಿ ನಾವು. ಆನಂದ್ ಬಾಬು ಕೊಡೋಕೆ ಬರ್ತಾನೆ, ಎಲ್ಲಿ ಸೂರ್ಯ ಸಿಟಿನಲ್ಲಿ ಕಂಪ್ಲೇಂಟ್ ಆಗ್ತದೆ. FIR ಮಾಡಿಸಲ್ಲ, ನಾನೇ ಮಾಡಿಸಲ್ಲ, ಬೇಡ ಎಲ್ಲನೂ ಹೋಗಲಿ ಅಂತ ಹೇಳ್ಬಿಟ್ಟು ಮಾಡಿಸಲ್ಲ. ಆಮೇಲೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ತಾರೆ. ಒಂದು ಸೈಟ್ ಮಾತ್ರ ಕಾಂಪೌಂಡ್ ಆಗಿ ಇಕ್ಕಿದ್ದಾನೆ. ಆಗ್ದಿರ ಹೇಳ್ತಾರಾ? ಈಗ ಅಂಥದ್ದೇನಾದರೂ ಕಾಂಗ್ರೆಸ್ಸು ಕಾರ್ಯಕರ್ತರು ಯಾವುದನ ಒಂದು ಕಾಂಪೌಂಡ್ ಹಾಕಿರೋದು ನಿದರ್ಶನ ನೀವು ಕೊಟ್ಟರೆ, ನೀವು MLA ಆರೋಪ ಮಾಡ್ತಾ ಇದ್ದೀರಲ್ಲ, ಒಂದು ಪುರಾವೆ ತಗೊಂಬಂದು ನೀವು ಮೀಡಿಯಾ ಮಾಧ್ಯಮದ ಮುಂದೆ ತೋರಿಸಿ. ನಾವು ಬರ್ತೀವಿ ಬಹಿರಂಗ ಚರ್ಚೆಗೆ, ನಾಳೆನೇ ಬರ್ತೀವಿ, ಇವತ್ತು ಬರ್ತೀವಿ. ರಾತ್ರಿ ಮನೆ ಇರ್ತದೆ, ಅಲ್ಲೊಂದು ದೇವಸ್ಥಾನ ಇರ್ತದೆ, ನಮ್ಮ SCಗಳೇ ಅವರು ಬೆಳಗ್ಗೆ ಹೊತ್ತು ದಪ್ತಾರೆ. ಲೈವು ಪೊಲೀಸರು ಇರ್ತಾರೆ, ಅಲ್ಲಿ ಪೊಲೀಸರೆಲ್ಲ ಇರ್ತಾರೆ, ACPಗೆ ಫೋನ್ ಮಾಡ್ತಾರೆ, ಲೈವು ಅವ್ರ ಹೆಸರನ್ನೇ ಹೇಳ್ತಾರೆ ಅಲ್ಲಿ ಉಳಮಾವಲ್ಲಿ. ಸರ್, ರಸ್ತೆಗಳು ಶಾಶ್ವತ ಪರಿಹಾರ ಯಾವಾಗ? ಇಲ್ಲ ಹಿಂಗೆ ಗುಂಡಿ ಮುಚ್ಚಿಸ್ಕೊಂಡೆ ಇನ್ನ 2 ವರ್ಷ ಈಗ ಗುಂಡಿ ಸಂಬಳೆ ಈಗ ಹೋಗ್ಬಿಡೋಣ. ಗುಂಡಿ ಎಲ್ಲೇ ಇದ್ದ ತೋರಿಸ್ ನೋಡ್ರಿ. ಅಲ್ಲ, ನಿಮ್ಮನ್ನ ಕೇಳಿದ್ರೆ ನೀವು ಇಡೀ ದೇಶದಲ್ಲಿರುವ ಈಗ ನಾವು ಈಗ ಸಾಹೇಬ್ರೆ, ಈಗ ನಮ್ಮ ತಾಲೂಕಿನೇ ಹೇಳ್ತಾ ಇದೀವಿ. ತಾಲೂಕು ವಿಚಾರನೇ ಹೇಳ್ತೀನಿ, ರಸ್ತೆಗಳ ವಿಚಾರ. ಈಗ ನಾರಾಯಣ ಸ್ವಾಮಿ ಅವರು ಏನಕ್ಕೆ ಸತ್ರು ವಿಚಾರ ನಿಮಗೆ ಗೊತ್ತಿದೆ. ತದನಂತರ ಶಿವಣ್ಣವರು 2013ರಲ್ಲಿ ಗೆದ್ದ ನಂತರ 5 ವರ್ಷಗಳ ಕಾಲ ತಾಲೂಕಿನಾದ್ಯಂತ ಎಲ್ಲ ಹದಗೆಟ್ಟ ರಸ್ತೆಗಳಿಗೆ ಹೊಸ ರೋಡ್ಗಳು ಮಾಡಿ ಅಭಿವೃದ್ಧಿ ಪಡಿಸಿದ್ದಾರೆ. ಅದು ನಿಮಗೂ ಗೊತ್ತಿದೆ. 5 ವರ್ಷ ಕಾಲ ಯಾವ ರೀತಿ ಆನೇಕಲ್ ತಾಲೂಕಿತ್ತು ಅಂತ. ಹಳ್ಳಿಯಿಂದ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ರಸ್ತೆಗಳು ಮಾಡಿದ್ರು. ಮತ್ತು ಗ್ರಾಮಗಳಲ್ಲಿರ್ತಕ್ಕಂಥ ಸಂದಿಗೊಂದಿಗಳಿಗೂ ಕಾಂಕ್ರೀಟ್ ಹಾಕಿ ಅಭಿವೃದ್ಧಿ ಪಡಿಸಿದ್ರು. 2018ರ ನಂತರ 1 ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಅದ ನಂತರ ತಮಗೆ ಗೊತ್ತು ಸರ್ಕಾರ ಹೆಂಗೆ ಬಿತ್ತು, ಯಾರಾದರೂ ಏನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. 19ರಿಂದ 23ರವರೆಗೂ ನಮಗೆ ಸರಿಯಾದ ಅನುದಾನಗಳು ಕೊಡಲಿಲ್ಲ. ಈ ಮಧ್ಯೆ ಮಳೆ ಜಾಸ್ತಿಯಾಗಿ 2 ವರ್ಷ ನಮ್ಮ ತಾಲೂಕಿನಲ್ಲಿ ಕೆರೆಗಳು ಕೋಡಿ ಹೋಗಿದ್ದು ನೋಡಿ ಎಷ್ಟು ವರ್ಷಗಳಾಗಿತ್ತು. 2 ವರ್ಷನೂ ಕೆರೆಗಳು ಕೋಡಿ ಹೋದ್ವು, ರಸ್ತೆಗಳೆಲ್ಲ ಕಿತ್ತೋದ್ವು. ಆಗ ನಮ್ಗೆ ಅನುದಾನಗಳು ಕೊಟ್ಟಿಲ್ಲ. ಆ 4 ವರ್ಷ ಅನುದಾನ ಕೊಟ್ಟಿದ್ರೆ ಇವತ್ತು ಈ ಪ್ರಶ್ನೆ ಉದ್ಭವ ಆಗ್ತಾ ಇರಲಿಲ್ಲ. 4 ವರ್ಷ ನಮಗೆ ಎಷ್ಟು ಕುಂಠಿತ ಆಯಿತು. ಪಕ್ಕದಲ್ಲಿರ್ತಕ್ಕಂಥ ಕೃಷ್ಣಪ್ಪ ಅವ್ರ ಕಾನ್ಸ್ಟಿಟ್ಯೂನ್ಸಿ, ಇವತ್ತು ನೀವು ಅಲ್ಲೂ ಹೋಗಿರ್ತೀರ. ಅಲ್ಲಿನ ರಸ್ತೆಗಳು ಯಾವ ಥರ ಇದೆ? ಅಲ್ಲಿ ಯಮರಾಯಿನ ಫೋಟೋ ಇದೆ. BJP ಅವರು ಅವರ MLA ವಿರುದ್ಧವಾಗಿ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಅವ್ರಿಗೆ ತಾಕತ್ತಿದೆಯಾ? ಇದೆಯಾ ಅವ್ರಿಗೆ? ಸರ್ಜಾಪುರ ಬಸ್ ಅಲ್ಲಿ ಓಡಾಡಲ್ವಾ? ಇಲ್ಲಿ ಬಂದು ಓಡಾಡೋರು ಬೆಂಗಳೂರು ಸೌತಲ್ಲಿ ಓಡಾಡಲ್ವಾ? ಆ ರಸ್ತೆಗಳು ಅವ್ರಿಗೆ ಅನುಕೂಲ ಇಲ್ವಾ? ಯಾಕೆ ಅಲ್ಲಿ ಅವ್ರ MLA ತಟ್ಟಿ ಅಲ್ಲಿ ರಸ್ತೆಗಳು ಮಾಡಿಸಬಾರ್ದು? ಈ 4 ವರ್ಷ ನಮಗೆ ಅನುದಾನಗಳು ಬಂದಿಲ್ಲ. ಈಗ 23ರಲ್ಲಿ ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ. ನಿಮಗೆ ಗೊತ್ತು, ಫ್ರೀ ಬೀಸ್ಗಳು ಎಲ್ಲ ಜನಗಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸುಮಾರು ಬಂಡವಾಳ ಅದಕ್ಕೆ ಆ ಕಡೆ ಡೈವರ್ಟ್ ಮಾಡಿದ್ದಾರೆ. ಈಗ ಅಟ್ ಪ್ರೆಸೆಂಟು ಈಗ ಚಾಲ್ತಿಯಲ್ಲಿರೋವು ಮತ್ತೆ ಪ್ರಾರಂಭ ಆಗಬೇಕಾಗಿರೋ ಪಟ್ಟಿ ನಾನು ಹೇಳ್ತೀನಿ. ಈಗ ಪ್ರತಿ ಊರಿಗೂ 50 ಲಕ್ಷ ರೂಪಾಯಿದಂತೆ 100 ಕೋಟಿ ರೂಪಾಯಿ ಅನುದಾನ ರೆಡಿ ಇದೆ, ಕೆಲಸ ಪ್ರಾರಂಭ ಮಾಡಬೇಕು. ಮತ್ತು ಮುಖ್ಯ ರಸ್ತೆಗಳಿಗೆ 100 ಕೋಟಿ ರೂಪಾಯಿ, PWD ಇಲಾಖೆಯಿಂದ 45 ಕೋಟಿ ರೂಪಾಯಿ ಇವೆಲ್ಲ ಮಂಜೂರಾಗಿದೆ, ಕೆಲಸ ಪ್ರಾರಂಭ ಮಾಡಬೇಕು. ಮತ್ತು SCP TSP ಇಂದ 10 ಕೋಟಿ ರೂಪಾಯಿ, ಹೆಬ್ಬಗೋಡಿ, ಬೊಮ್ಮಸಂದ್ರ, ಚಂದಾಪುರ ಪುರಸಭೆಗಳಲ್ಲಿ 194 ಕೋಟಿ ರೂಪಾಯಿ UGD ಕಾಮಗಾರಿ ನಡೀತಾ ಇದೆ. ಆಮೇಲೆ ದೊಮ್ಮಸಂದ್ರದಲ್ಲಿ ಸರ್ಕಾರಿ ಆಸ್ಪತ್ರೆಗೆ 100 ಬೆಡ್ಗಳ ಸರ್ಕಾರಿ ಆಸ್ಪತ್ರೆಗೆ 37 ಕೋಟಿ ರೂಪಾಯಿ ದಿನೇಶ್ ಗುಂಡೂರವರು ಆರೋಗ್ಯ ಸಚಿವರಾಗಿದ್ದಾಗ ಅವರೇ ಬಂದು ಪೂಜೆ ಮಾಡಿ ಕಾಮಗಾರಿ ಪ್ರಗತಿಯಲ್ಲಿದೆ. ಆ ಭಾಗಕ್ಕೆ ಒಂದು ಸರ್ಕಾರಿ ಹಾಸ್ಪಿಟಲ್ ಬೇಕಾಗಿತ್ತು, 100 ಬೆಡ್ ಹಾಸ್ಪಿಟಲ್ ಕಾಮಗಾರಿ ನಡೀತಾ ಇದೆ. ಆಮೇಲೆ ಇಲ್ಲಿ ಇಗ್ಳೂರ್ ಹತ್ರ ESI ಆಸ್ಪತ್ರೆ 260 ಕೋಟಿ ರೂಪಾಯಿದು. ಯಾರಿಂದ ಬಂತು ESI ಆಸ್ಪತ್ರೆ? ಇವತ್ತು ನಮ್ಮ ಸಂಸದರಾಗಿದ್ದಾರಲ್ಲ ಡಾಕ್ಟರ್ ಮಂಜುನಾಥ್ ಅವರು, ಅವ್ರು ತಂದ್ರ
ಡಿ ಕೆ ಸುರೇಶ್ ಅವರು ನಮ್ಮ ಶಿವಣ್ಣವರು ತಂದಂಥ ಒಂದು ಯೋಜನೆ ಅದು. ಇವತ್ತು ಅದು ಪ್ರಗತಿಯಲ್ಲಿದೆ ಕಾಮಗಾರಿ. ಅದು ಪೂರೈಸಿದ್ರೆ ಎಷ್ಟು ನಮ್ಮ ತಾಲೂಕಿಗೆ ಉಪಯೋಗ ಇದೆ, ಜನಕ್ಕೆ, ಕಾರ್ಮಿಕರಿಗೆ ಎಷ್ಟು ಅನುಕೂಲ ಇದೆ. ಇವೆಲ್ಲ ಇಂಥ ವಿಚಾರಗಳನ್ನ ಇಟ್ಕೊಂಡು ಮಾತಾಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಆಮೇಲೆ ಆನೇಕಲ್ಲು ಇಂಡ್ಲವಾಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ರೀಸೆಂಟಾಗಿ ಪೂಜೆ ಮಾಡಿದ್ದಾರೆ. ಇವತ್ತೊಂದು ಕ್ರಿಕೆಟ್ ಕ್ರೀಡಾಂಗಣ ಬರುತ್ತೆ ಅಂದರೆ ಅದು ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ. ಅದು ಆನೇಕಲ್ ಅನ್ನೋ ಹೆಸರು ಇಡೀ ವರ್ಲ್ಡಲ್ಲಿ ಪ್ರಚಲಿತಕ್ಕೆ ಬರುತ್ತೆ. ಯಾವ ಯೋಜನೆಗಳು ಇವೆಲ್ಲ ಸಣ್ಣ ಪುಟ್ಟ ಯೋಜನೆಗಳಲ್ಲ. ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ, ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಶಾಸಕರುಗಳಿಗೆ ನಮಗೆ ಬಂದಿಲ್ವಲ್ಲ ಈ ಕ್ರೀಡಾಂಗಣ ಅಂತ ಪಾಪ ಅವರೇ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಶಾಸಕರು ಶಿವಣ್ಣವರು, ಡಿ ಕೆ ಸುರೇಶ್ ಅವರು, ಆಮೇಲೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರ, ಆಮೇಲೆ ವಸತಿ ಗೃಹ ಮಂಡಳಿ ಅಧ್ಯಕ್ಷರಾದ ಶಿವಲಿಂಗೇಗೌಡರು, ಇವರೆಲ್ಲ ಪಾಪ ನಮ್ಮ ತಾಲೂಕಿಗೆ ಈ ಒಂದು ಯೋಜನೆ ಆಗಲಿ ಅಂತ ಹೇಳಿ ಎಷ್ಟು ಶ್ರಮ ಪಟ್ಟಿದ್ದಾರೆ. ಇವು ಕಣ್ಣು ಕಾಣಿಸಲ್ವಾ? ನಾಳೆ ದಿವಸ ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಆದರೆ ಎಲ್ಲರ ಮುಂಚೆ ಟಿಕೆಟ್ ತಗೊಳ್ಳೋದಕ್ಕೆ ಇವ್ರು ಇರ್ತಾರೆ. ಯಾರು ಆಪಾದನೆಗಳು ಮಾಡ್ತಾರೆ ಅವರು ಇರ್ತಾರೆ. ಇವತ್ತು IPL ಮ್ಯಾಚು ಯಾಕೆ ಗುಜರಾತ್ಗೆ ಹೋಯ್ತು? ಹೆಸರು ಮಾತ್ರ ಕಾಂಗ್ರೆಸ್ ಅವರು ಟಿಕೆಟ್ ಕೇಳಿದ್ರು ಅಂತ. ಅದ್ರ ಹಿಂದೆ ನೋಡಿದ್ರೆ BJP ಅವ್ರ ಪಟ್ಟಿನೇ ದೊಡ್ಡದೈತೆ ಟಿಕೆಟ್ ಕೇಳಿರೋದ್ರಲ್ಲಿ. ಮತ್ತೆ ಆನೇಕಲ್ ಟೌನು ಪೈಪ್ಲೈನ್ ಕಾಮಗಾರಿಗೆ 90 ಕೋಟಿ ರೂಪಾಯಿ ಇವೆಲ್ಲ ಅಪ್ರೂವಲ್ ಆಗಿದೆ. ಕೆಲಸಗಳು ಪ್ರಾರಂಭ ಮಾಡ್ತಾರೆ. ಆಯ್ತಾ? ಇವಾಗ ಗುಂಡಿ ವಿಚಾರಗಳು ಅಂತ ಹೇಳಿದ್ರಿ. ಈ ಗುಂಡಿಗಳು ಏನು ಮಾಡೋದು? ಮಳೆಗಳು ಬಂದಾಗ ತಾಲೂಕಲ್ಲಿ ಮುಂಚೆ ಸಣ್ಣ ಲಾರಿಗಳು, ಟ್ರ್ಯಾಕ್ಟರ್ಗಳು ಓಡಾಡ್ತಾ ಇದ್ವು. ಇವಾಗ ದೊಡ್ಡ ದೊಡ್ಡ ದೈತ್ಯ ಲಾರಿಗಳು ಬರ್ತವೆ. ಅದಕ್ಕೆ ಕಡಿವಾಣ ಹಾಕೋರು ಯಾರು? ಮರಳು ಲಾರಿಗಳು, ಜಲ್ಲಿ ಲಾರಿಗಳು ಬೆಂಗಳೂರಿಗೆ ತಮಿಳ್ನಾಡು ಕಡೆಯಿಂದ ಬರ್ತೈತೆ. ಇರೋ ಲೆಕ್ಕದಲ್ಲಿ ತಮಿಳ್ನಾಡು ವೆಹಿಕಲ್ಸ್ಗಳು ಈ ಕಡೆ ಬರೋಂಗಿಲ್ಲ, ಎಲ್ಲ ಹತ್ತು ಬೆಲೆ ಕಡೆ ಹೋಗಬೇಕು. ಬಟ್ ಎಲ್ಲ ಪ್ರಭಾವಿಗಳು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅವರೆಲ್ಲರೂ ರೆಕಮೆಂಡ್ ಮಾಡ್ಕೊಂಡು ಹಿಂಗೆ ಬರ್ತಾರೆ, ಟೌನ್ ಒಳಗಡೆ ಬರ್ತಾರೆ. ಸರ್, ಹೊಸ ಪೊಲೀಸ್ ಇಲಾಖೆ ಈಗ ಎಲ್ಲ ಅಧಿಕಾರಿಗಳಿದ್ದಾರೆ. ಈಗ ಟೌನ್ ಬರ್ತಾರೆ, ತಾಲೂಕು ಆಡಳಿತ ಇದೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ. ಈಗಾದ್ರೂ ಟೌನ್ ನಲ್ಲಿ ಕಂಟ್ರೋಲ್ ಮಾಡಿದ್ರೆ ಒಂದಷ್ಟು ರಸ್ತೆ ಇರುತ್ತೆ ಸರ್. ಪದೇ ಪದೇ ಆರೋಪ ಬರೋದು, ಕೊನೆಯದಾಗಿ ಬರೋದು ಆರೋಪ ಯಾರೇ ಮಾಡಿದ್ರು, ಮಾಧ್ಯಮದವ್ರು ಬರೀಲಿ ಅಥವಾ BJP ಅವ್ರು ಬರೀಲಿ, ಸಾರ್ವಜನಿಕರು ಬರೀಲಿ ಸರ್, ಕೊನೆಗೆ ಹೇಳೋದು ಶಾಸಕರ ಮೇಲೆ ಹೇಳ್ತಾರೆ. ಅದ್ರ ಬದಲಾಗಿ ಈಗ ರಸ್ತೆ ಮಾಡಿದ್ದೆಲ್ಲ ಹಾಳಾಗೋದ್ರ ಬದಲು ಒಂದು ರಸ್ತೆನ ಸಂಪೂರ್ಣ ಒಂದ್ಸರಿ ಸರಿಪಡಿಸಿ ಗಾಡಿಗಳನ್ನು ಬರೋದಕ್ಕೆ ಕ್ರಮ ಕೈಗೊಳ್ಬೋದಲ್ಲ ಸರ್? ಈಗ ನಮ್ಮ ತಾಲೂಕಿಗೆ ಒಂದು ಔಟರ್ ರಿಂಗ್ ರೋಡ್ ಬೇಕು. ಅದ್ರ ಬಗ್ಗೆ ಈಗಾಗಲೇ ಶಾಸಕರ ಗಮನಕ್ಕೂ ಬಂದಿದೆ, ಅದು ಮಾಡಬೇಕು ಅನ್ನೋದು ಅವರಲ್ಲೂ ಇದೆ. ಈಗ ಅದಕ್ಕೂ ಮುಂಚೆ 2013ಕ್ಕೂ ಮುಂಚೆ ಬರೀ ಸಿಂಗಲ್ ಪಥ ರಸ್ತೆಗಳೇ ಇದ್ದಿದ್ದು. ಇವತ್ತು ಯಾವುದಿದೆ ಸಿಂಗಲ್ ಪಥ ರಸ್ತೆ ನಮ್ಮ ತಾಲೂಕಲ್ಲಿ? ಯಾವುದಿದೆ? ನೀವು ಹೇಳಿ, ಇಂಥ ರಸ್ತೆ ಇದೆ ಅಂತ ಹೇಳಿ. ನನಗೆ ಗೊತ್ತಿರೋ ಪ್ರಕಾರ ಈಗ ಸರ್ಜಾಪುರದಿಂದ ಚಿಕ್ಕತಿರುಪತಿ ರಸ್ತೆ, ಸರ್ಜಾಪುರದಿಂದ ಕಗ್ನೂರು ರಸ್ತೆ ಬಿಟ್ಟರೆ ಇನ್ನೆಲ್ಲ ಡಬಲ್ ರಸ್ತೆಗಳಾಗಿದೆಯಲ್ಲ. ಅವರು ಈ 13 ವರ್ಷಗಳಲ್ಲಿ ಅವ್ರು ತಂದಂಥ ಅನುದಾನಗಳು, ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಇತಿಹಾಸ. ಶಾಸಕರಾದ ಶಿವಣ್ಣವ್ರನ್ನ ಶಾಶ್ವತವಾಗಿ ಅವ್ರು ಉಳಿಸ್ಕೋಬೇಕು ತಾಲೂಕಲ್ಲಿ. ಸರ್ಜಾಪುರದಲ್ಲಿ ಔಟ್ರಿಂಗ್ ಮಾಡೋದಕ್ಕೆ ಈಗ ಸರ್ಜಾಪುರಕ್ಕೆ ಒಂದು ಔಟರ್ ರಿಂಗ್ ರೋಡ್ ಮಾಡೋದಕ್ಕೆ ಅದಕ್ಕೂ ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ನೀವು ಕೇಳಿದ್ರಿ ಏನೋ ಆಶ್ರಯ ಅಂತ. ಈಗ ಆಶ್ರಯ ಯೋಜನೆಯಲ್ಲಿ ಹಕ್ಕುಪತ್ರ ಕೊಡೋದಕ್ಕೆ ಅವಕಾಶ ಇದೆಯಾ ಹೇಳಿ ನೀವೇ? ಆಶ್ರಯ ಬದಲೇ ಈಗ ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಮಾಡಿರೋದು. ಯಾಕೆ? ಉದ್ದೇಶ ಇಷ್ಟೇ. ಈಗ ಒಬ್ಬರಿಗೆ ಒಂದು ಸೈಟ್ ಕೊಡೋ ಜಾಗದಲ್ಲಿ ಆ ಸೈಟ್ ಅಲ್ಲಿ ಬಹುಮಟ್ಟದಲ್ಲಿ ಕಟ್ಟಿದ್ರೆ 5-6 ಜನ ಕೊಡ್ಬೋದು ಅನ್ನೋ ಒಂದು ಯೋಜನೆ. ಆಶ್ರಯ ಇಸ್ ನಥಿಂಗ್ ಬಟ್ ಹೌಸಿಂಗ್ ಬೋರ್ಡ್. ಆಮೇಲೆ ಅದರಲ್ಲೂ ಆಶ್ರಯದಲ್ಲಿ ಮುಂಚೆ ಆಶ್ರಯದಲ್ಲಿ ಸೈಟ್ಗಳು ಮಾಡಿದ್ರು. ಆಶ್ರಯದಲ್ಲಿ ಹಕ್ಕುಪತ್ರಗಳು ಕೊಡಿಸಿರ್ಲಿಲ್ಲ 2013ವರೆಗೂ ಸುಮಾರು ಕಡೆ. ಆವಾಗೇನಾಯಿತು, ಬಡವರೆಲ್ಲನೂ ಪಾಪ ಯಾವಾಗಲೂ ಕೊಡ್ತಾರೆ ಹಕ್ಕುಪತ್ರಗಳು ಅಂದ್ಕೊಂಡು ಮನೆ ಕಟ್ಕೊಂಡ್ರು. ಮನೆ ಕಟ್ಟಿದ್ದಾದಮೇಲೆ ಸರ್ಕಾರಗಳು ಬದಲಾದ ಸರ್ಕಾರಗಳು ಮನೆಗಳು ಕಟ್ಟಿಲ್ಲ ಅಂದ್ರೆ ಮಾತ್ರ ನಾವು ಆಶ್ರಯ ಯೋಜನೆಯಲ್ಲಿ ಹಕ್ಕುಪತ್ರ ಕೊಡ್ತೀವಿ ಅಂತ ಅಂದರು. ಈಗ 94CL ಹಕ್ಕುಪತ್ರಗಳು ಕೊಡ್ತಾ ಇದ್ದೀವಲ್ಲ, ಎಲ್ಲಿ ಕೊಡ್ತಾ ಇಲ್ಲ ಹಕ್ಕುಪತ್ರಗಳು? ಆಪಾದನೆ ಮಾಡೋದಲ್ಲ, ಆಪಾದನೆ ಮಾಡಿದ ಮೇಲೆ ಅದಕ್ಕೆ ಸಮಜಾಯಿಷ ಮಾತಿಗಿರಬೇಕು. ಈಗ ನಿನ್ನೆಲ್ಲ ಮೊನ್ನೆ ಅವರ ಮಾಡಿದಂಥ ಒಂದು ಸ್ಟ್ರೈಕಲ್ಲಿ ಗುಂಡಿಗಳಿಂದ ಸತ್ತೋದ್ರು ಅಂತಾರೆ. ಆಯಿತು, ಒಬ್ಬ ಹೆಂಗಸು ಅಂಗಲಾಚಿದ್ರು ಆ ಎಮ್ಮನಿಗೆ ಜಾಗ ಬಿಟ್ಟಿಲ್ವೇ ಹಾಸ್ಪಿಟಲ್ ಕರ್ಕೊಂಡೋಗೋದಕ್ಕೆ? ನಿಮ್ಮಲ್ಲೇ ಇದೆ ಆ ವಿಡಿಯೋ. ಬೇಕಂದ್ರೆ ಅದನ್ನ ಎಲ್ಲಪ್ಪ ಯಾರ ಹತ್ರ ಇದೆಯಪ್ಪ? ಅಲ್ಲ, ತೋರಿಸೋಣ. ಈಗ ಎಲ್ಲ ಚಾನಲ್ಗಳವರು ಅದನ್ನ ಮಾಡ್ಕೊಳ್ಳಿ. ಯಾಕೆ? ಅವ್ರ ಮಾನವೀಯತೆ ಇರಲಿಲ್ವಾ? ಆ ಹೆಂಗಸಿಗೆ ಜಾಗ ಮಾಡ್ಕೊಡೋದಕ್ಕೆ
ಅದು ಒಂದು ಜೀವ ಅಲ್ವಾ? ಅಯ್ಯಮ್ಮನನ್ನು ಯಾರನ್ನೋ ಪೇಷಂಟ್ ತನಕ ಕರ್ಕೊಂಡು ಹೋಗ್ತಾ ಇದ್ವಿ. ತಪ್ಪು ನಮ್ಮಲ್ಲಿ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಇದು ಮಾಡೋದಲ್ಲ. ವಿರೋಧ ಪಕ್ಷದಲ್ಲಿರೋರು ವಿರೋಧ ಮಾಡಬೇಕು. ಯಾವ ರೀತಿ ವಿರೋಧ ಮಾಡಬೇಕು? ಆಧಾರಗಳು ಇಟ್ಕೊಂಡು ವಿರೋಧ ಮಾಡಬೇಕು. ಇಬ್ಬರು ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾರೆ ಅಂತೇಳಿ ವಿಶ್ವಕೋಸ್ಕರ ಅಷ್ಟು ತಾನೇ ಕರೆದಿರೋ ಪ್ರಮುಖ ಸಬ್ಜೆಕ್ಟ್ ಇದು. CC ಕ್ಯಾಮ್ರಾ ತೆಗೆದು ನೋಡ್ರಿ, ಗುಣಿಯಲ್ಲಿ ಧುಮುಕಿ ಗಾಡಿ ಬಿದ್ದಿರೋದಲ್ಲ ಅದು. ಇನ್ನೊಂದು ಗಾಡಿ ಪಕ್ಕದಲ್ಲಿರೋ ಗಾಡಿಗೆ ಟಚ್ ಆಗಿ ಅವ್ರ ಮುಂದೆ ಹೋಗಿ ಗಾಡಿಗೆ ಬಿದ್ದಿರೋದು. ಹುಲ್ಲಳ್ಳಿ ಶ್ರೀನಿವಾಸ ಅಣ್ಣವರೇ, ನೀವು ದಯವಿಟ್ಟು ಆರೋಪ ಮಾಡೋದಾದರೆ CC ಕ್ಯಾಮ್ರಾ ತೆಗೆದು ನೋಡ್ಬಿಟ್ಟು ಹೆಂಗೆ ಬಿದ್ರು ಅವರು, ಹೆಂಗೆ ಸತ್ರ ಅಂತ. ನೀವು ಸತ್ತವ್ರ ಹೆಣದ ಮೇಲೆ ರಾಜಕೀಯ ಮಾಡೋದನ್ನು ಬಿಟ್ಟು ನಿಮ್ದೇನಾದರೂ ನೈತಿಕವಾದಂಥ ಹಕ್ಕಿದ್ರೆ, ನಿಮ್ಗೇನಾದರೂ ಈ ತಾಲೂಕಲ್ಲಿ ಹೋರಾಟ ಮಾಡಿ ಕೊಡುಗೆ ಇದ್ದರೆ ನೀವು ಮಾತಾಡ್ಬೇಕು. ನಿಮ್ಮದು ಸರ್ಕಾರ ಇತ್ತಲ್ವಾ, ಜನತಾದಳ ಮತ್ತು ನೀವಿಬ್ಬರು ಸೇರಿ ಸರ್ಕಾರ ಮಾಡಿದ್ರಲ್ವಾ, ಆಗ ಏನು ಕಾಮಗಾರಿ ನಿಮ್ದು? ಒಂದು ಚನಕೆ ಮಣ್ಣೆ ತಕ್ಕಿರೋದು ಏನಾದರೂ ಇದೆಯಾ? ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ? ನಿಮ್ಗೆ ಹೊಟ್ಟೆವ್ರಿಗೆ ಬಂದಿರೋದೇನೆಂದರೆ, ಮೊನ್ನೆ ಇಂಡ್ಲವಾಡಿ ಹತ್ರ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸುಮಾರು ಸಹಸ್ರ ಒಂದು 50,000 ಜನಕ್ಕಿಂತ ಮೇಲೆ ಜನವನ್ನು ನೀವು ಮಾಧ್ಯಮದಲ್ಲಿ ನೋಡಿದ್ದೀರಾ, ಕಣ್ಣಲ್ಲೂ ನೋಡಿದ್ದೀರಾ, ಎಲ್ಲ ಕಡೆ ನೋಡಿದ್ದೀರಾ. ನಿಮಗೆ ಭಯ ಬಂದಿದೆ. ಹಂಗಾಗಿ ಏನಾದರೂ ಮಾಡಿ ಶಿವಣ್ಣವ್ರ ಮೇಲೆ ಆರೋಪ ಮಾಡಬೇಕಂತೇಳಿ ನೀವು ಸುಮ್ಮನೆ ಆರೋಪ ಮಾಡ್ತಾ ಇದ್ರಿ. ಹೊಸೂರು ಹೈವೇ ರೋಡು ಯಾವಾಗಲೂ ಬ್ಲಾಕ್ ಆಗ್ತಾ ಇದೆಯಲ್ಲ, ಅಲ್ಲಿ ಸ್ಕೂಲ್ ಝೋನು ಜಾಸ್ತಿ ಇದೆ. ಸುಮಾರು ನಾವು ನೋಡಿದಂಗೆ ಒಂದು 15 ಜನ ಆಕ್ಸಿಡೆಂಟ್ ಆಗ್ತಿರೋಗಿದ್ದಾರೆ. ಅಲ್ಲಿ ಕಾರಣ ಏನು? ದೊಡ್ಡ ದೊಡ್ಡ ಮರಲಾರಿಗಳು ಅವ್ರದೇ ಆದಂಥ ಅವ್ರ ಫ್ರೆಂಡ್ಗಳದೇ ಇರ್ತಕ್ಕಂಥ ಹೆಣ್ಣುಡರ್ಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆವತ್ತು ಮಾಡಲ್ಲ. ನೀವು ಬಹಿರಂಗ ಕಾಲೇಜ್ ಹುಡುಗ 16-18 ವರ್ಷದ ಹುಡುಗ 3 ಗಂಟೆ ಡೇನಲ್ಲಿ ಅಲ್ಲಿ ಮೇಲೆ ಹಚ್ಬಿಡ್ತೈತೆ, ಸತ್ತೋಗಿರ್ತಾನೆ. ಆವತ್ತು ನೀವು ಮಾಡಿರಲ್ಲ. ಇವತ್ತು ಈ ಕಾರ್ಯಕ್ರಮ ಸ್ಟೇಡಿಯಂ ಕಾರ್ಯಕ್ರಮ ಆದಮೇಲೆ ನಿಮ್ಗೆಲ್ರಿಗೂ ಈ ತಾಲೂಕಲ್ಲಿ ಮನೆಗೂ ಮೆಸೇಜ್ ಹೋಗಿದೆ. ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಕಾರ್ಯಕ್ರಮ ಅದ ಅಂತೇಳಿ ಶಿವಣ್ಣವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋದ್ರಿಂದ ಸುಮ್ಮನೆ ಟೇಪ್ ಹಿಡಿಯೋದು ಈ ಬಿಜೆಪಿಯವ್ರದ್ದೊಂದು ಚಾಳಿ ಆಗಿಬಿಟ್ಟಿದೆ. ಹತ್ತತ್ರ ಎಲೆಕ್ಷನ್ ಬಂದಾಗ ಒಬ್ರು ಕಡ್ಡಿ ಎತ್ಕೊಂಡು ರೋಡ್ನ ಕೇಳೋದು, ತೆಗೆದು ನೋಡ್ರಿ ಅದಿರ್ಬೇಕು ನಿಮ್ಮ ಹತ್ರ. ಆಮೇಲೆ ಇನ್ನೊಬ್ರು ಟೇಪ್ ಹಿಡಿಯೋದು. ಯಾಕೆ ನೀವು ರಸ್ತೆ ಮಾಡೋಕೆ ಟೇಪ್ ಹಿಡೀರಿ? ಆನೇಕಲ್ ಸರ್ಕಲ್ಲಿಂದ ಚಂದಾಪುರದವರೆಗೂ ಇವಾಗ ನೀವು ಮಾಡ್ತಾ ಇರೋದು ಕಾಮಗಾರಿ ಕಾಣಿಸಿಲ್ವಾ ನಿಮಗೆ? ಸರ್ಜಾಪುರದಿಂದ ತುಬೇಲವರೆಗೂ ಡಬಲ್ ರೋಡ್ ಆಗ್ತಾ ಇರೋದು ಕಾಣಿಸಿಲ್ವಾ? ಹೊಸೂರು ರೋಡ್ ಡಬಲ್ ರೋಡ್ ಮಾಡ್ತಾ ಇರೋದು ಕಾಣಿಸಿಲ್ವಾ? ಯಾವ ಒಳ್ಳೆಯಲ್ಲಿ ಪ್ರಾಬ್ಲಮ್ ಇದೆ ಹೇಳಿ? ಹುಲ್ಲಳ್ಳಿ ಶ್ರೀನಿವಾಸ ಅವರು ಆರೋಪನ ಬಲೆ ಸೂಕ್ಷ್ಮವಾಗಿ ಆರೋಪ ಮಾಡ್ತಾ ಇದ್ದೀವಿ. ನಮಗಂತೂ ನಿಮ್ಮ ಬಗ್ಗೆ ಭಾರಿ ಬೇಸರ ಇದೆ. ಯಾಕಂತ ಹೇಳಿದ್ರೆ ನೀವಾಗ್ತಕ್ಕಂಥ ಫ್ಲೆಕ್ಸಲ್ಲಿ ಯಾರು ರೌಡಿಗಳಿಲ್ವಾ? ಯಾರು ಗಡೀಪಾರ ಆದವ್ರು ಇಲ್ವಾ? ಯಾರು ಈ ತಾಲೂಕು ಬಿಟ್ಟು ಗಡೀಪಾರ ಅಂತ ಓಡೋದವ್ರು ಇಲ್ವಾ? ಯಾಕೆ ನೀವು ಸುಮ್ಮನೆ ಎಲ್ಲರ ಮೇಲೆ ಆರೋಪ ಮಾಡ್ತಾ ಇದ್ರಿ? ಶಾಸಕರು ಇದುವರೆಗೂ ಅವ್ರ ಬಾಡ್ದವ್ರು ಫ್ಲೆಕ್ಸ್ ಹಾಕೊಂತ ಇದ್ದಾರಾ? ನೀವು ಬಂದು 3 ಗಂಟೆ ರಾತ್ರಿಯಲ್ಲಿ ಕಟ್ಟಿಸ್ತಾ ಇರ್ತೀರಿ ನಿಂತ್ಕೊಂಡು ನೀನೇ ಮಾಡಿಸ್ಕೊಂಡು. ನಿನ್ನ ಕಾರ್ಯಕರ್ತರು ನಿಮ್ಮ ಬಾಲಕರು ಯಾರಿದ್ದಾರೆ? ಅಂಕಿಅಂಶ ಸಮೇತ ನಾವು ಕೊಡ್ಬೇಕಾ? ಶಾಸಕರಿಂದ ಒಂದು ಹಾಕ್ಸಿಲ್ಲ, ಶಾಸಕರಿಂದ ಒಂದು ಫ್ಲೆಕ್ಸ್ ಯಾವುದು ಹಾಕ್ಸಿಲ್ಲ. ಎಲ್ಲ ಅವ್ರ ಅಭಿಮಾನಿಗಳು, ಎಲ್ಲ ಅವ್ರ ಕಾರ್ಯಕರ್ತರು, ಎಲ್ಲ ಕಾಮಗಾರಿಗಳು ಹಾಕ್ಸ್ಕೊತಾ ಇದ್ದೀವಿ. ನಿಮ್ಮಿಂದೆ ಯಾರಾದರೂ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರಾ? ನೀನೇ ಗೊಂದಲ ಮಾಡಿಕೊಂಡು ಈ ತಾಲೂಕಲ್ಲಿ ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಆರೋಪ ಮಾಡೋದು ಬಿಟ್ಟು ನಿಂದೇನಾದರೂ ರಾಜಕೀಯ ಆರೋಪ ಇದ್ದರೆ ಸರಿಯಾಗಿ ಆರೋಪ ಮಾಡಬೇಕು. ಇನ್ನು ಮುಂದೆ ನಾವೇನಾದರೂ ನೀನು ರಾಜಕೀಯದ ಮಾತ್ರ ಮಾತಾಡಬೇಕು, ವೈಯಕ್ತಿಕವಾಗಿ ಮಾತಾಡಿದ್ರೆ ನಾವಿನ್ನೂ ಉಗ್ರವಾದಂಥ ಹೋರಾಟವನ್ನು ನಿನ್ನ ಮೇಲೆ ಮಾಡಬೇಕಂತೇಳಿ ಈ ಮೂಲಕ ನಾವು ವಾರ್ನಿಂಗ್ ಅನ್ನು ಕೊಡ್ತೇವೆ. ಕುಂದಾಪುರ ಮತ್ತು ಹೊಸೂರು ಮತ್ತು ಹತ್ತಿಬೆಲೆ ರಸ್ತೆಗಳಲ್ಲಿ ದಟ್ಟವಾದ ಗಾಡಿಗಳು ಅಂದರೆ ಟೆನ್ವೀಲರ್ಗಳು, ಜಲ್ಲಿ ಈ ಥರ ಗಾಡಿಗಳು ಓಡಾಡ್ತಾ ಇರ್ತವೆ, ನಾವು ಓಡಾಡ್ತಾ ಇರ್ತೀವಿ. ಆ ಮಧ್ಯೆ ಹಳ್ಳ ಬಿದ್ದಿರೋದು ಕರೆಕ್ಟು. ಹಳ್ಳದಲ್ಲಿ ಅವ್ರು ಇಳಿದು ಈ ಕಡೆ ಬಂದಿದ್ರೆ ಅದು ತಪ್ಪು. ಗಾಡಿ ಟಚ್ ಆಗಿ ಅವರು ಲಾರಿ ಕೆಳಗಡೆ ಹೋಗಿ ಬಿದ್ದು ಸತ್ತಿರೋಂಥದ್ದು ಅದು ನಿಮ್ಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಆದರೂ ಅದಂತೆ ನಮ್ಮದು. ಆದರೆ ರಸ್ತೆಗಳು ಇವ್ರು ಹೇಳ್ತಾರಲ್ಲ, ರಸ್ತೆಗಳು ಏನೋ ಚೆನ್ನಾಗಿ ಮಾಡಲಿಲ್ಲ, ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ರಸ್ತೆ ಮಾಡಬೇಕಾದ್ರೆ ನೀವೇನು ಮಾಡ್ತಾಯಿದ್ರಿ? ಇವತ್ತು ಕ್ವಾಲಿಟಿ ಇಲ್ಲ ಅಂತ ನೀವು ಅವತ್ತೇ ಕ್ವಶನ್ ಮಾಡಬೇಕಾಯ್ತು. ಹೋಗ್ತಾ 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 ಮಳೆ ಜಾಸ್ತಿ ಆಗಿರೋದ್ರಿಂದ ಲಾಸ್ಟ್ ಇಯರ್ ಅವೆಲ್ಲ ಮಳೆ ಜಾಸ್ತಿ ಇತ್ತು, ಹಳ್ಳ ಬಿದ್ದಿದೆ, ಇಲ್ಲ ಅಂತ ಹೇಳಲ್ಲ. ನೀವು ಕ್ವಾಲಿಟಿ ಎಷ್ಟಿದೆ ಯಾವಾಗಿದೆ ಅಂತ ಈಗಲ್ಲ ನೋಡೋದು, ಕೆಲಸ ಮಾಡಬೇಕಾಗಿರೋ ಮಾಡೋ ನೀವು ಚೆಕ್ ಮಾಡಬೇಕಾಗಿರೋಂಥದ್ದು. ಡೆವಲಪ್ಮೆಂಟ್ ವಿಚಾರ ಅಂತ ಬಂದರೆ ಆನೇಕಲ್ ತಾಲೂಕಲ್ಲಿ ಚಂದಾಪುರ ಭಾಗದಲ್ಲಿ ಎಲ್ಲ ಜನರಲ್ಲೂ ಮಾತಾಡ್ತಾ ಇರೋದು ಏನಂದರೆ ಶಿವಣ್ಣ ಮಾಡ್ದಂಗೆ BJPಯವರು ಕೆಲಸ ಮಾಡಲ್ಲ ಅಂತ ಈ ಡೇ ಒನ್ ಕೂಡ ಮಾತಾಡ್ತಾರೆ. ಆನೇಕಲ್ ತಾಲೂಕಲ್ಲಿ ಸುಮಾರು ಒಂದು 20 ವರ್ಷ BJP MLA ಇದ್ದರು. ಆ ಸಂದರ್ಭದಲ್ಲಿ
ಇವತ್ತವರೆಗೂ ಕಣ್ಣಿಗೆ ಕಾಣುವಂಥ ಡೆವಲಪ್ಮೆಂಟ್ ಯಾವುದಾದ್ರೂ ಇದೆಯಾ? ಶಿವಣ್ಣವ್ರದ್ದು ನೀವು ಅದು 15 ವರ್ಷ ನೀವು ನೋಡ್ಕೊಬನ್ನಿ. ಅವರು ESI ಹಾಸ್ಪಿಟ್ಲ್ ಇರ್ಬೋದು, ಕ್ರಿಕೆಟ್ ಕ್ರೀಡಾಂಗಣ ಇರ್ಬೋದು, ಸ್ಕೂಲ್ಗಳ ಡೆವಲಪ್ಮೆಂಟ್ ಇರ್ಬೋದು, ಇಲ್ಲ ರಸ್ತೆಗಳ ಡೆವಲಪ್ಮೆಂಟ್ ಇರ್ಬೋದು, ಇಲ್ಲ ಯಾರಾದರೂ ಒಂದು ತಮ್ಮ ಹತ್ರ ಬಂದಾಗ ಹಾಸ್ಪಿಟ್ಲ್ಗಳೆಲ್ಲ ಹೇಳೋವಂಥದ್ದಾಗ್ಬೋದು, ಸರ್ಕಾರಿ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಶೀಟ್ ಬೇಕಂತ ಹೇಳಿದಾಗ ಅವರು ಹೇಳಿ ಆ ಸೀಟ್ ಕೊಡೋವಂಥದ್ದು ಇರ್ಬೋದು, ಫೀಸ್ ಕಮ್ಮಿ ಮಾಡೋವಂಥದ್ದು ಇರ್ಬೋದು, ಪ್ರತಿಯೊಂದರಲ್ಲೂ ಯಾರೇ ಬಂದ್ರೂ ಶಿವಣ್ಣವರು ಸಹಾಯ ಮಾಡಿದ್ದಾರೆ. 1,000 ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈ BJPಯವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಸೆಂಟ್ರಲ್ಲಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತನವರೆಗೂ ಸುಳ್ಳು ಹೇಳಿ ಮತ ತಗೊಳ್ಳೋದೇ ಅವ್ರದ್ದು ಉದ್ದೇಶ. ಇದುವರೆಗೂ ಅವರು ನಿಜವಾಗಿ ಅವರು ಪ್ರೆಸ್ ಮೀಟಲ್ಲಿ ಮಾತಾಡಿರೋಂಥ ಕೆಲಸಗಳು ಒಂದೂ ಮಾಡಿಲ್ಲ. ಅವರು ಯಾವುದನ್ನ ಹೇಳಿ ಸೆಂಟ್ರಲ್ಲಿಂದ ಇರ್ಬೋದು ಸಾಮಾನ್ಯ ಕಾರ್ಯಕರ್ತನವ್ರು ನೆನ್ನೆ ಪದ್ಮನಾಭ ಅವರು ಆನೇಕಲ್ಲಲ್ಲಿ ಹೇಳ್ತಾಯಿದ್ರು. ಏನಂತ ಹೇಳಿದ್ರು ಅಂದರೆ 20 ವರ್ಷ ಅಧ್ಯಕ್ಷರ ಸ್ಥಾನ BJP ಅಧಿಕಾರದಲ್ಲಿತ್ತು, ಆವತ್ತಿಂದ ಇವತ್ತವರೆಗೂ ಅವ್ರಿಗೆ ಯಾವುದೇ ರೀತಿ ಕೆಲಸಗಳು ಮಾಡಿಲ್ಲ. ನಾವು ಬಂದಾದ್ಮೇಲೆ ಇಂತಿಂಥ ಕೆಲಸಗಳು ನಾವು ಮಾಡಿದ್ದೀವಿ, ಆ ಥರ ಇದ್ದರೆ ಏನಾದರೂ ಇದ್ದರೆ ಹೇಳಿ ಅಂತ ಪದ್ಮನಾಭ ಅವರು ಹೇಳಿದರು. ಆ ಥರ ಯಾವುದನ್ನ ಅವ್ರು ಮಾಡಿರೋಂಥದ್ದು ಇದೆಯಾ? ಇವಾಗ MLA ಮೇಲೆ ಅವರು ಏನೋ ಒಂದು ಆರೋಪ ಮಾಡಬೇಕು, ದಾಖಲಾತಿಗಳು ಇಲ್ದಿರ ಸುಳ್ಳು ಆರೋಪಗಳು ಮಾಡೋದಕ್ಕೆ ಅವ್ರು ಮುಂದಾಗಿದ್ದಾರೆ. ದಯವಿಟ್ಟು ಜನರಲ್ಲಿ ನಾವು ಕೇಳ್ಕೊಳ್ಳೋದು ಒಂದೇ, BJPಯವರು ಇದುವರೆಗೂ ಸುಳ್ಳು ಹೇಳಿ ಅವ್ರ ಮತಗಳನ್ನು ತಗೊಳ್ತಾ ಇದ್ದಾರೆ. ಇದಕ್ಕೆಲ್ಲ ನೀವು ಯಾವುದು ಕಿವಿ ಕೊಡಬೇಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೋಟ್ಯಾಂತರ ರೂಪಾಯಿ ಕೆಲಸ ನಮ್ಮ ತಾಲೂಕಲ್ಲಿ ನಡೀತಾ ಇದೆ, ನಡೆಯುತ್ತೆ. ನೋಡ್ತಾ ಇರಿ, ಜನ ಮತ್ತೆ ಶಿವಣ್ಣವ್ರನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಸಂಶಯವಿಲ್ಲ. ಅಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗಿದೆ, ಅಲ್ಲಿ ಯಾಕೆ ಅವ್ರು ಬಂದು ಪ್ರತಿಭಟನೆ ಮಾಡಿಲ್ಲ? ಅದ್ರ ಬಗ್ಗೆ ಯಾಕೆ ಅವ್ರು ಮಾತಾಡ್ತಾ ಇಲ್ಲ? ಆನೇಕಲ್ಲಲ್ಲಿ ಗುಂಡಿ ಒಂದು ಯಾವುದೋ ಗುಂಡಿ ಬಿದ್ದುಬಿಟ್ಟೈತೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ಗುಂಡಿ ವಿಚಾರ ಬಿಟ್ಬಿಡಿ. ಈಗ ಹೈವೇನಲ್ಲಿ ಎಷ್ಟು ಸಮಸ್ಯೆ ಆಗ್ತದೆ ಜನಕ್ಕೆ. ಈಗ ನಾನೇ ಸರ್ಜಾಪುರದಲ್ಲಿ ಬರಬೇಕಾದ್ರೆ 1.5 ಅವರ್ ಆಯಿತು. ಆಮೇಲೆ ಅಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗ್ತಾಯಿದೆ, ಇದನ್ನು ನಿಮಗೆ ಕಣ್ಣು ಕಾಣೋದಿಲ್ವಾ? ಇದು ಯಾರಿಗೆ ಸಂಬಂಧಪಟ್ಟಿದ್ದು? NH ನ್ಯಾಷನಲ್ಗೆ, ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು. ಅವ್ರಿಗೆ ಅದನ್ನು ಕೇಳೋದಕ್ಕೆ ಇದಿಲ್ವಾ? ಈಗ ನಾವು ಹೇಳೋದು ಮೊನ್ನೆನೇ ಕೇಳಿದ್ವಿ ನಾವು, ಇದು ಬಂದು ನಮ್ಮ MLAನೇ ಕೇಳಿದ್ರಿ, ಇದು NH7 ಅಪ್ಪ, ಇದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಇದನ್ನು ಕೇಂದ್ರದವರೇ ಮಾಡಬೇಕು, NH7 ಅವರು. ಇದಕ್ಕೆ ಇದು ಬರಲ್ಲ, ನಮ್ಮದು ತಾಲೂಕದು ಈ ಸ್ಟೇಟು ಆಮೇಲೆ ವಿಲೇಜ್ ಇದ್ದರೆ ಮಾತ್ರ ನಾವು ಮಾಡೋದಕ್ಕಾಗೋದು ಅಂತ ಹೇಳ್ತಾರೆ. ಅದು ಎಷ್ಟು ಆಕ್ಸಿಡೆಂಟ್ ಆಗಿಲ್ಲ, ಎಷ್ಟು ಜನ ಸಾಯಿಲ್ಲ ಅಲ್ಲಿ, ಅದ್ರ ಬಗ್ಗೆ ಇವತ್ತು ಅದು ಒಂದು ಚಕಾರ ಎತ್ತಿದ್ದಾರೆ. ಇಲ್ಲಿ ಮಾತ್ರ ಆನೇಕಲ್ಲಲ್ಲಿ ರಸ್ತೆಗಳು ಗುಂಡಿ ಬಿಡೈತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೀವು ಪ್ರಶ್ನೆ ಮಾಡಬೇಕಲ್ಲ. ಯಾಕಂದರೆ ಮಾಧ್ಯಮಿಕರು ಯಾವಾಗಲೂ ಡೈಲಿ ಓಡಾಟ ವಿಲೇಜ್ಗೂ ಕನೆಕ್ಟ್ ಇರ್ತದೆ, ನಿಮ್ಮದು ಹೋಗೋದು ಬರೋದೆಲ್ಲನೂ. ಅದನ್ನೆಲ್ಲ ನೀವು ಎತ್ತು ತೋರಿಸ್ಬೇಕಲ್ಲ, ಕೇಳಬೇಕಲ್ಲ. ಅಲ್ಲ ಸರ್, ಈಗ ನೀವು ಒಂದು ನಾನು ಕ್ವಶನ್ಗೆ ನಾನು ಆರೋಪ ಮಾಡಿದಾಗ, ಅಪ್ಪ ನಿಮ್ಮದು ಸರ್ಕಾರ ಇತ್ತಲ್ಲ, ನಿಮ್ಮ ಸರ್ಕಾರ ಕೇಂದ್ರದಲ್ಲಿದೆ, ಕೇಂದ್ರದಿಂದ ಎಷ್ಟು ಅನುದಾನ ಆನೇಕಲ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ರಸ್ತೆಗಳಾಗಿದೆ ಅಂತ ನೀವು ಕೇಳ್ಬೋದಲ್ಲ. ಅದು ಕ್ವಶನ್ ಮಾಡೋಕ್ಕೆ ನಿಮ್ಗೆ ರೈಟ್ಸ್ ಇದೆಯಲ್ಲ, ಎಲ್ಲ ರೀತಿ ಕ್ವಶನ್ ಮಾಡೋಕ್ಕೆ ರೈಟ್ಸ್ ಇದೆಯಲ್ಲಪ್ಪ ನಿಮಗೆ. ನೀವು ಮೀಡಿಯಾ ಮಾಧ್ಯಮದವರು, ನೀವು ಎಲ್ಲನೂ ಏನೇ ತಪ್ಪಿದ್ರು ಅದು ಬಹಿರಂಗ ಕೇಳೋಕ್ಕೂ ಯಾರಿಗಾನ ಇದೆ ಅಂದರೆ ಅದು ಮೀಡಿಯಾ ಮಾಧ್ಯಮದವರು. ಯಾರೇ ತಪ್ಪು ಮಾಡಿರಲಿ, ನಾನು ತಪ್ಪು ಮಾಡಿರಲಿ, PM ತಪ್ಪು ಮಾಡಿರಲಿ, ಅದನ್ನು ತೋರಿಸೋದು ಯಾರು? ಮೀಡಿಯಾ ಮಾಧ್ಯಮದವರು. ಏನೇ ತಪ್ಪಾಗಿದ್ದನ್ನು ಅದನ್ನು ನೀವು ತೋರಿಸ್ಬೇಕು, ಕೇಳಬೇಕು. ಮುತ್ತೂರು ರಸ್ತೆಗೆ, ಮುತ್ತೂರು ಹಾಗೂ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾನು ಇಂಡವಾಡಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷನ ಉಪಾಧ್ಯಕ್ಷನೆಲ್ಲ ಆಗಿದ್ರಿ. ಪ್ರತಿಯೊಂದು ಗ್ರಾಮಕ್ಕೂ ಎಲ್ಲ ಕಾಂಕ್ರೀಟ್ ರಸ್ತೆಗಳಿಂದ ಇರ್ಬೋದು, ಡಾಂಬರೀಕರಣ ರಸ್ತೆಗಳಿರ್ಬೋದು, ಐಮಾಸ್ ಲೈಟ್ಗಳಿರ್ಬೋದು, ಎಲ್ಲ ಕಾಮಗಾರಿಗಳು ಶಿವಣ್ಣವರ 2013ರಿಂದ 2026 ಇದುವರೆಗೂ ಈ ಅಪ್ಡೇಟ್ವರೆಗೂ ಅವ್ರ ಕಾಲಾವಧಿಯಲ್ಲಿ ಎಲ್ಲ ಕಾಮಗಾರಿಗಳಾಗಿರೋದು. ಈಗ ಮೊನ್ನೆ ಆ ಭಾಗದ ಜನರು ರಸ್ತೆ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಮೆಟ್ಲಿಂಗ್ ಮಾಡಿಸ್ಕೊಡ್ತಾರೆ, 2 ಟೈಮ್ ಇರೋ ಬಸ್ಸನ್ನು 3 ಟೈಮ್ ಮಾಡಿಸ್ಕೊಡ್ತಾರೆ. ಅವೆಲ್ಲ ನಿಮ್ಗೆ ಕಣ್ಣು ಕಾಣಿಸಲ್ಲ. ನಿಮ್ಮ ಮೇಲೆ ಆ ಸ್ಥಳೀಯರು ಜಮೀನು ತೊಗೊಂಡ್ಬಿಟ್ಟು ಕಾಂಪೌಂಡ್ ಬಿಟ್ಟಿಲ್ಲ ಅಂತ ಆಪಾದನೆ ಮಾಡಿ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಅದನ್ನ ಯಾಕೆ ನೀವು ಹೇಳಲ್ಲ? 18 ಅಡಿ ರೋಡ್ ಇರೋದು 3 ಅಡಿ ರೋಡ್ ಹಾಕ್ಕೊಂಡ್ಬಿಟ್ಟಿದ್ದೀರ ಅಂತ ಎಲ್ಲ ಆಪಾದನೆ ಮಾಡ್ತಾರೆ. ಅದನ್ನ ಯಾಕೆ ನೀವು ಹೇಳೋದಿಲ್ಲ? ನೀವು BJPಗೆ ಬಂದಿರಲ್ಲ, ಬಂದ ಮೇಲೆ ಯಾಕೆ 2 ಗುಂಪುಗಾರಿಕೆ ಆಗುತ್ತೆ? ಈಗ ಇವರು ನಮ್ಮ ಶಾಸಕರ ಮೇಲೆ ಆಪಾದನೆ ಮಾಡೋದಕ್ಕೆ ಮುಂಚೆ ನೀವು BJPನಲ್ಲಿದ್ದಾಗ ನಿಮ್ಮ ಒಂದು ಗುಂಪುಗಾರಿಕೆ ಏನೇನಾಗಿದೆ ಅಂತ ಗೊತ್ತು ತಾನೆ ಎಲ್ಲರಿಗೂ. ನೀವೊಂದು MLA ಕ್ಯಾಂಡಿಡೇಟ್ ಆಗಿ ನಿಮ್ಮಿಂದೆ BJPನಲ್ಲಿ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ?
ನೀವು ನಾರಾಯಣ ಸ್ವಾಮಿ ಅಣ್ಣವರು ಬಂದ ಮೇಲೆ ಅವ್ರಿಗೆ ಟಿಕೆಟ್ ಆಗ್ತೈತೆ ಅಂತ ಆಪಾದನೆ ಇಟ್ಕೊಂಡು ನಾನು ಟಿಕೆಟ್ ತಪ್ತೈತೆ ನಾನು ಸೋಲ್ತೀನಿ ಅಂತ ಭೀತಿನಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಯಾಕೆ ನೀವು ಶಾಸಕರ ಮೇಲೆ ಮಾಡ್ತೀರಾ? ಶಾಸಕರ ಸಾಧನೆ ಏನು, ನಿಮ್ಮ ಸಾಧನೆ ಏನು ಅಂತೇಳಿ ಬಹಿರಂಗವಾಗಿ ಚರ್ಚೆಗೆ ಬನ್ನಿರಿ. ವಿತ್ತು ಡಾಕ್ಯುಮೆಂಟ್ ಸಮೇತ ನಾವು ಬರ್ತೀವಿ, ನೀವು ಬರ್ತೀರಿ, ಬಹಿರಂಗವಾಗಿ ಚರ್ಚೆಗೆ ಬನ್ನಿ. ನೀವು ದಯವಿಟ್ಟು ಮಾಧ್ಯಮ ಮಿತ್ರರು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮನ್ನು ಪ್ರಶ್ನೆ ಮಾಡಿದಾಗ ನಿಮ್ಮ ಹಳೆ ಇತಿಹಾಸದಲ್ಲಿ 20 ವರ್ಷದ ಕಾಲಾವಧಿಯಲ್ಲಿ ನೀವೇನು ಅಭಿವೃದ್ಧಿ ಮಾಡಿದರೆ, ಶಿವಣ್ಣವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಕಾರ್ಯಕರ್ತರು ಬಹಿರಂಗವಾಗಿ ಚರ್ಚೆಗೆ ಬರೋಕೆ ಹಿಡಿದ್ದಾರೆ, ನೀವು ಬಹಿರಂಗವಾಗಿ ಚರ್ಚೆಗೆ ಬರೋಣ ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿ ನಾವು ವಿತ್ತು ಏನು ಅಂಕಿಅಂಶಗಳ ಪ್ರಕಾರ ನಾವು ಬರ್ತೀವಿ, ಅವರು ಬರಲಿ, ಬಹಿರಂಗವಾಗಿ ಚರ್ಚೆ ಮಾಡೋಣ. ಅದನ್ನು ಬಿಟ್ಬಿಟ್ಟು ಇಲ್ಲೇ ಸಲ್ಲೋದು ಆರೋಪಗಳು. ಈಗ ಆನೇಕಲ್ ತಾಲೂಕಿನಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಮು 2,000 ಕೋಟಿ ಒಂದು ಅನುದಾನದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗ್ತಾ ಇರ್ತೈತೆ. ಅದ್ರ ಜೊತೆಗೆ ಆ ಭಾಗಕ್ಕೆ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕಂತ ವಿಶೇಷವಾಗಿ ಮೆಟ್ರೋ ಕಾಮಗಾರಿನೂ ತಂದಿದ್ದಾರೆ. ಮೆಟ್ರೋ ಕಾಮಗಾರಿ ಗೊಟ್ಟಿಗೆರೆಗೆ ಅಂತ ಇರೋದು, ಗೊಟ್ಟಿಗೆರೆಯಿಂದ ಇಂಡ್ಲವಾಡಿ ಹೌಸಿಂಗ್ ಬೋರ್ಡ್ವರೆಗೂ ಬರಬೇಕನ್ನೋ ಒಂದು ಇದರಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ. ಬೊಮ್ಮಸಂದ್ರಕ್ಕೆ ಇರೋದು ಹತ್ತಿಬಲ್ಲೆ ಸರ್ಜಾಪುರ ಈ ಮಾರ್ಗವಾಗಿ ಮೆಟ್ರೋ ಬರಬೇಕಂತ ಇದೆಲ್ಲ ಅಭಿವೃದ್ಧಿ ಅಲ್ಲ. ಈಗ ಯಾರೋ ಹೋಗಿ ಆಕ್ಸಿಡೆಂಟ್ ಆಗಿಬಿಟ್ಟು ಸತ್ತೋಗೋದು ಲಾರಿ ಎತ್ಸೋದಕ್ಕೂ ಶಿವಣ್ಣವ್ರಿಗೆ ಏನು ಸಂಬಂಧ? ಈಗ ರೋಡಲ್ಲಿ ಯಾರನ್ನ ಹೋಗಿ ಯಾರು ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಅದಕ್ಕೆ ಸ್ಥಳೀಯ ಶಾಸಕರ ಹೊಣೆನಾ? ಯಾರು ಆಕ್ಸಿಡೆಂಟ್ ಆಗ್ತಾ ಇರ್ತಾರೆ ಅನಿವಾರ್ಯ ಕಾರಣದಿಂದ ಆಗ್ತಾಯಿದ್ದ ಅದಾದಾಗ ಎಲ್ಲರಿಗೂ ಸಂತಾಪವನ್ನು ಸೂಚಿಸಬೇಕಾಗಿರೋಂಥ ಕರ್ತವ್ಯ. ಎಲ್ಲ ಸತ್ರೇನೂ ಯಾರು ಸತ್ರೇನೂ ಆ ವಿಚಾರವಾದ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಅದನ್ನು ನಾವು ಇಟ್ಕೊಂಡು ಯಾಕೆ ರಾಜಕೀಯ? ಈಗ ಅದಕ್ಕೆ ಮುಂಚಿತವಾಗಿ ನಿಮ್ಮ ಸಾಧನೆ ಏನು, ನಮ್ಮ ಶಾಸಕರ ಸಾಧನೆ ಏನು? ಬನ್ನಿ ಬಹಿರಂಗವಾಗಿ ಚರ್ಚೆಗೆ ಬರ್ರಿ, ಒಂದು ವೇದಿಕೆ ಸೃಷ್ಟಿ ಮಾಡಿ ನಾವು ಬರೋದಕ್ಕೆ ರೆಡಿ ಇದ್ದರೆ ನೀವು ಯಾವ ಡೇಟ್ ನಿಗದಿಪಡಿಸಿರೋ ನಿಮ್ಮ ಮಾಧ್ಯಮದವರೇ ಪಡಿಸ್ರಿ. ಮುಂದಿನ ದಿನಗಳಲ್ಲಿ ದಯವಿಟ್ಟು ನೀವು ಇಲ್ಲ ಸಲ್ಲದ ಆರೋಪಗಳನ್ನ ದಯವಿಟ್ಟು ನಿಲ್ಲಿಸ್ಬೇಕು. ಇಲ್ಲ ಅಂತಂದರೆ ಈ ರೀತಿ ನೀವು ಮಾಡಿದೆ ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಗ್ರವಾದಂಥ ಪ್ರತಿಭಟನೆ ಮಾಡಿ ಶ್ರೀನಿವಾಸ್ ಅವ್ರ ವಿರುದ್ಧವಾಗಿ ಉಗ್ರವಾದ ಪ್ರತಿಭಟನೆಗಳು ಮಾಡ್ತಾರೆ. ಈಗ ಫ್ಲಕ್ಸ್ ವಿಚಾರ ಅಂತ ಬಂದಾಗ ಫ್ಲಕ್ಸ್ ಹಾಕ್ಸ್ಕೊಳ್ಳೋದಕ್ಕೆ ಇವ್ರಿಗೇನು ಸಂಬಂಧ? ಅವರವ್ರ ವೈಯಕ್ತಿಕವಾಗಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆ, ದುಡ್ಡು ಕಟ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ಕೊತಾರೆ. ನೀವು ಕಟ್ಔಟ್ ಹಾಕಿರೋದು ನಿಮ್ಮಿಂದ ನಿಮ್ಮ ಹಿಂಬಾಲಕರು ಯಾರು ಹಿನ್ನೆಲೆ ಇಟ್ಕೊಂಡು ಬಂದಿರೋರು ಯಾರೂ ಇಲ್ಲವಾ? ನೀವೆಲ್ಲ ಹರಿಶ್ಚಂದ್ರ ಅನ್ನೋ ರೀತಿಯಲ್ಲಿ ಇರ್ತೀರಾ? ಈಗ ಹಂಗೆ ನಾನು ಇದ್ದರೆ ಅದರಲ್ಲಿ ಯಾರು ಈ ಕಟ್ಔಟ್ರಲ್ಲಿ ಹಾಕ್ಸ್ಕೊಂಡಿರೋದು, ಈ ಜಾಹೀರಾತು ಫಲಕಗಳಲ್ಲಿ ಹಾಕ್ಸ್ಕೊಂಡಿರೋರನ್ನ ಯಾರಂತ ಐಡೆಂಟಿಫೈ ಮಾಡಿ ತೋರಿಸಿ, ನಿಮ್ಮಿಂದ ಯಾರು ಇದ್ದಾರೆ ಅಂತ ನಾವು ಐಡೆಂಟಿಫೈ ಮಾಡಿ ತೋರಿಸ್ತೀರಿ. ದಯವಿಟ್ಟು ಇದನ್ನೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ಶ್ರೀನಿವಾಸ್ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳು ಈ ರೀತಿಯಲ್ಲಿ ಅಂತಾದ ಆರೋಪಗಳನ್ನ ಬಿಟ್ಟು ಬಹಿರಂಗವಾಗಿ ಚರ್ಚೆಗೆ ಬರೋದಕ್ಕೆ ಎಲ್ಲ ರೀತಿಯಲ್ಲಿ ನಾವು ಸಿದ್ಧರಿದ್ದು, ನೀವು ಸಿದ್ಧರಾಗಿ ಬನ್ನಿರಿ. ದಯವಿಟ್ಟು ಇದನ್ನೆಲ್ಲ ಇಲ್ಲದ ಸಲ್ಲದ ಆರೋಪಗಳನ್ನ ದಯವಿಟ್ಟು ಶ್ರೀನಿವಾಸ್ ಅವರು ಬಿಡಬೇಕಂತೇಳಿ ಈ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಗಂಟರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ನಿಕಟಪೂರ್ವ ಅಭ್ಯರ್ಥಿಯಾಗಿರುವ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಶಾಸಕರ ಬಗ್ಗೆ. ಶ್ರೀನಿವಾಸ್ ಅವರು ಹಿಂದೆ ಏನಿದ್ರು, ಏನು ಕೆಲಸ ಮಾಡ್ತಾಯಿದ್ರು, ಹಾಗೂ ಏನು ಬಿಸ್ನೆಸ್ ಮಾಡ್ತಾಯಿದ್ರು ಅಂತ ತಿಳ್ಕೊಬೇಕು ದಯವಿಟ್ಟು. ಯಾಕಂದರೆ ರೌಡಿ ಶೀಟ್ರು, ಕಾಂಪೌಂಡು ಮತ್ತು ಎಲ್ಲ ಇದ್ದಾರೆ. ರೌಡಿ ಶೀಟ್ರು ಕಾಂಪೌಂಡ್ ಆದ್ರೂ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆ, ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿದ್ದಾರೆ. ಕೆಲವೊಂದು ಪರ್ಸ್ನಲ್ ದ್ವೇಷದಿಂದ ಆಗಿರ್ಬೋದು ಎಲ್ಲರೂ. ಈಗೆಲ್ಲ ಒಂದು ಒಳ್ಳೆಯ ಒಂದು ಜೀವನಾಂಶ ಮಾಡಿಕೊಂಡು ಸಾಮಾಜಿಕವಾಗಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ತಾಲೂಕು ಬಗ್ಗೆ ಮಾತಾಡ್ತಾಯಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ದೇಶದ ಬಗ್ಗೆ ಮಾತಾಡಬೇಕು, ಮೋದಿಯವ್ರ ಬಗ್ಗೆ ಮಾತಾಡಬೇಕು. ಏನೀಗ ಕರ್ನಾಟಕ ರಾಜ್ಯ ನಂಬರ್ 2 ಟ್ಯಾಕ್ಸ್ ಕಟ್ಟೋದಲ್ಲಿ ಕೊಡುಗೆ ಏನಿದೆ? ನಮ್ಮ 17 ಸಂಸದರಿದ್ದಾರೆ BJPಯಿಂದ, ಎಷ್ಟು ಅನುದಾನ ತೊಗೊಂಬಂದಿದ್ದಾರೆ. ಸಂಸತ್ ಭವನದಲ್ಲಿ ಯಾವತ್ತಾದರೂ ಒಂದಿನದಲ್ಲಿ ಮಾತಾಡಿದ್ದಾರಾ? ನಮ್ಮ ರಾಜ್ಯಕ್ಕೆ ಇಷ್ಟು ಬೇಕು, ಏನೇನು ಕೊರತೆ ಕುಂದುಕೊರತೆ ಇದೆ ಅಂತ ಏನೇನು ಮಾತಾಡಿದ್ದಾರಾ? ಯಾವುದೂ ಮಾತಾಡಿಲ್ಲ. ಮೋದಿಯವರು ಬರ್ತಾರೆ, ಮಾತಾಡ್ಕೊಂಡು ಹೋಗ್ತಾಯಿದ್ದಾರೆ. ಬರೀ ಅಭಿವೃದ್ಧಿ ಅಂದರೆ ಬರೀ ಭಾಷಣ ಅಂತಲ್ಲ, ಅಭಿವೃದ್ಧಿ ಅಂದರೆ ನಮ್ಮ ತಾಲೂಕಿನ ಕಡೆ ನೋಡಬೇಕು. ಶಾಸಕರು 13 ವರ್ಷದ ಹಿಂದೆಗಡೆ ಏನಿತ್ತು ನಮ್ಮ ತಾಲೂಕು, ಈಗ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ನೋಡಬೇಕು. ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಆನೇಕಲ್ ತಾಲೂಕು, ಒಂದು ಕ್ರಿಕೆಟ್ ಕ್ರೀಡಾಂಗಣ. ಅದೇ ರೀತಿಯಾಗಿ ಮೆಟ್ರೋ ಸ್ಟೇಷನು, ಕಾವೇರಿ, ಮನೆಗೂ ಒಂದು 5 ರೂಪಾಯಿ ಕಾಯಿನು ನೀರು ಮಾಡಿದ್ದಾರೆ. 5 ರೂಪಾಯಿ ಹಾಕಿದ್ರೆ ನೀರು ಬರುತ್ತೆ. ಇದೆಲ್ಲ ತಗೊಂಬಂದವ್ರು ಯಾರು? ನಮ್ಮ DK ಸುರೇಶ್ ಅವರು. BJP ಕಾರ್ಯಕರ್ತರಾಗಲಿ, ಒಂದು MLA ಅವರು ನಾರಾಯಣ ಸ್ವಾಮಿ ಅವರಲ್ಲಿ ಒಂದೇ 1 ರೂಪಾಯಿ ಅದನ್ನು ಕೊಡುಗೆ ತೋರಿಸ್ಬೇಡಿ ತಾಲೂಕಲ್ಲಿ, ನಾವು ಕೇಳ್ತೀವಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಆದರು ನಮ್ಮ ನಾರಾಯಣ ಸ್ವಾಮಿ ಅವರು ಏನು ಮಾಡಿದ್ರು? ಏನನ್ನ ತಾಲೂಕು ಕೊಡುಗೆ ಕೊಟ್ಟಿದ್ದಾರಾ? ಸಚಿವರಾಗಿದ್ದರು, ಕೇಂದ್ರ ಸಚಿವರಾಗಿದ್ದು ಏನನ್ನು ಕೊಟ್ಟಿದ್ದಾರಾ? ಈಗಿರ್ಬೋದು, ಈಗ ನಾರಾಯಣ ಸ್ವಾಮಿ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಎಲ್ಲ ಬ್ಲ್ಯಾಕ್ ಪ್ರೆಸಿಡೆಂಟ್ BJP ಅವರೆಲ್ಲ ಆಗಿರ್ಬೋದು, ಒಂದೇ ಒಂದ್ರ ಬಗ್ಗೆ ಮಾತಾಡಿಲ್ಲ, ಏನೋ ಅಭಿವೃದ್ಧಿ ಬಗ್ಗೆ. ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಅಭಿವೃದ್ಧಿ ಅಂದರೆ ಶಾಸಕ ಶಿವಣ್ಣವ್ರವ್ರು ಮಾತ್ರ. ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಒಂದು ನಿಜಾಂಶ ಇದೆ.
ಬರೀ ಶಾಸಕರಾಗಿಯೇ ಈ ಲೆವೆಲ್ ಮಾಡಿದ್ದಾರೆ. ಇನ್ನು ಸಚಿವರಾದರೆ ಯಾವ ಲೆವೆಲ್ ಮಾಡ್ಬೋದು ನಮ್ಮ ತಾಲೂಕನ್ನಂತ ಜಸ್ಟ್ ನೀವು ತಿಳ್ಕೊಬೇಕು. ಯಾಕಂದರೆ ಇಂಡ್ಲುವಾಡಿ ಎಲ್ಲೋ ಒಂದು ಆನೇಕಲ್ ಅಂದರೆ ಒಂದು ಎಲ್ಲೋ ತಮಿಳ್ನಾಡು ಹತ್ರ ಇರ್ಬೋದು. ಎಲ್ಲ ಆನೇಕಲ್ ಅಂದರೆ ತಮಿಳ್ನಾಡು ಭಾಗ, ತಮಿಳ್ನಾಡು ಅಲ್ಲಿರೋದು ಅಂತೇಳಿ ಎಲ್ಲ ಹೇಳ್ತಾಯಿದ್ರು. ಬಟ್ ಈ ದಿನ ಆನೇಕಲ್ ಅಂದರೆ ಒಂದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ, ಬಿಗ್ ಸಿಟಿ, ಒಂದು ಗ್ರ್ಯಾಂಡ್ ಸಿಟಿ ಥರ ತೋರಿಸ್ತಾ ಇದ್ದಾರೆ ನಮ್ಮ ಶಾಸಕ ಶಿವಣ್ಣವರು. ದಯವಿಟ್ಟು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ತಿಳ್ಕೊಂಡು ಮಾತಾಡಬೇಕು. ಯಾಕಂದರೆ ಅವ್ರು ವಿದ್ಯಾವಂತರು. ನಮ್ಮ ಶಿವಣ್ಣವರು MSc LLB ವಿದ್ಯಾವಂತರು, ಅನಾಗಿರತ್ರಲ್ಲ. ತುಂಬ ವಿದ್ಯಾವಂತರಾಗಿ ನಮ್ಮ ತಾಲೂಕಿಗೆ ಏನೇನು ಕೊಡುಗೆ ಕೊಡಬೇಕು, ಮೂಲಭೂತ ಸೌಕರ್ಯಗಳಿಗೆ ಏನೇನು ತಲುಪಿಸ್ಬೇಕು ಜನಗಳಿಗೆ ಅಂತ ಗೊತ್ತಿರೋ ಒಂದು ಮಹಾನ್ ವ್ಯಕ್ತಿ ನಮ್ಮ ಶಿವಣ್ಣವರು. ಒಂದೇ ನಮ್ಮ ತಾಲೂಕಲ್ಲಿ BJP ಅವರು ಏನೇ ಒಂದು ಇತಿಹಾಸ ಪುಟದಿಂದ ತೋರಿಸಿದ್ರೆ ತೋರಿಸ್ಬಿಡಿ. ಯಾಕಂದರೆ ಇಂದಿರಾ ಗಾಂಧಿ ಕಾಲದಿಂದ ಉಳುವನೆ ಭೂಮಿ ಹೊಡೆಯಂತ ಮಾಡಿದ್ರು. ತಿಳ್ಕೊಬೇಕೆಲ್ಲರೂ. ಉಳುವನೆ ಭೂಮಿ ಅಂತ ಮಾಡಿದಾಗ ಎಲ್ಲ ಜಮೀನ್ದಾರರಿಗೆ ಬಂತು, ಎಲ್ಲರೂ ಅವರವರ ಓನು ಒಂದು ಜಮೀನು ಬಂತು, ಡೆವಲಪ್ಮೆಂಟ್ ಆಗಿ ಈ ಥರ ಇದ್ದಾರೆ. ಇಲ್ಲಾಂದರೆ ಆ ಕಾಲದಿಂದನೂ ನಾವು ಜೀತ ಪದ್ಧತಿಯಲ್ಲಿ ಇರ್ತಾಯಿದ್ರಿ. ಕಾಂಗ್ರೆಸ್ ಪಕ್ಷ ಬಂದು ಒಂದು ಜೀತ ಪದ್ಧತಿ ತೋರಿಸಿ ಉಳುವನೆ ಭೂಮಿಯನ್ನು ಕೊಟ್ಟು ಮತ್ತು ಹಳ್ಳಿಗೂ ಒಂದು ವ್ಯವಸ್ಥೆ ತೋರಿಸಿದ್ದಾರೆ. ಹಾಗೂ ಕಾಂಗ್ರೆಸ್ ಪಕ್ಷನೇ ಒಂದು ಹೇಳ್ತಾ ಇದ್ದೀನಿ, ಎಜುಕೇಷನ್ ಸಿಸ್ಟಮ್ಗೆ ಮುಖ್ಯ ಕಾರಣನೇ ಕಾಂಗ್ರೆಸ್ಸು. ರೋಡು ಎಲ್ಲ BJP ಸರ್ಕಾರ ಮುಂದೆ ಇದ್ದಾಗ ಸಿಂಗಲ್ ರೋಡ್ ಇತ್ತು, ಈಗೆಲ್ಲ ಡಬಲ್ ರೋಡ್ ಆಗಿದೆ. ಅದೇ ರೀತಿಯಾಗಿ ಏನು ಗುಂಡಿ ಅಂತ ಅದೇ ರೀತಿ ಶ್ರೀನಿವಾಸ್ ಅವರು 3 ವರ್ಷದಿಂದ ಏನು ಮಾಡ್ತಾಯಿದ್ರು, ಯಾಕೆ ಈಗ ಆಕ್ಟಿವ್ ಆಗ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಎಲ್ಲರೂ. ನಾರಾಯಣಸ್ವಾಮಿ ವರ್ಸಸ್ ಶ್ರೀನಿವಾಸ್ ಬರ್ತಾ ಇದ್ದಾರಾ, ಇಲ್ಲ ನಾರಾಯಣಸ್ವಾಮಿಗೆ ಟಿಕೆಟ್ ತಪ್ಪಿಸಿ ಏನು ಉಳ್ಳವಳ್ಳಿ ಶ್ರೀನಿವಾಸ್ ಅವ್ರು ಬರ್ತಾಯಿದ್ದಾರೆ ತಿಳ್ಕೊಬೇಕು. ಆ್ಯಕ್ಟಿವ್ ಯಾಕೆ ಇರಲಿಲ್ಲ ಇಷ್ಟು ದಿವಸ? BJP ಅವ್ರು ಯಾಕೆ ಒಂದು ಹೋರಾಟ ಮಾಡ್ತಾಯಿಲ್ಲ? ಹೈವೇಲೆಲ್ಲ 2 ಅವರ್ 3 ಅವರ್ ಜಾಮ್ ಇರುತ್ತೆ, ಅಲ್ಲಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ದಯವಿಟ್ಟು ಮಾಧ್ಯಮ ಮಿತ್ರ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರ ಕ್ವಶನ್ ಮಾಡಿ. ಏನೇ ಒಂದು ಶಾಸಕರ ಬಗ್ಗೆ ಏನೇ ಒಂದು ಧ್ವನಿ ಎತ್ತಬೇಕಾದ್ರೆ ಫಸ್ಟು ನಾವೇನಂತ ತಿಳ್ಕೊಬೇಕು, ಆಮೇಲೆ ಎತ್ತಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.